ನಮಸ್ಕಾರ, ನಾನು ದಿವೇಶ್ರೀ. ಇವತ್ತು ಅಪರೂಪದ ಕಾರ್ಯಕ್ರಮವೊಂದಕ್ಕೆ ನೀವು ಸಾಕ್ಷಿಯಾಗ್ತಾ ಇದ್ದೀವಿ. ಹೌದು, ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಎನ್ನಿಲ್ಲ, ಅವರನ್ನ ನಾವು ಕಳ್ಕೊಂಡಿದ್ದೇವೆ. ಆದರೆ 89 ವರ್ಷಗಳ ತುಂಬು ಜೀವನವನ್ನ ಆ ಮಹಾತಾಯಿ ನಡೆಸಿದ್ದಾರೆ. 72 ವರ್ಷಗಳ ದಾಂಪತ್ಯ ಜೀವನವನ್ನ ನಡೆಸಿರುವ ಆ ತಾಯಿ ಸುಖ ದುಃಖ ಏಳು ಬೀಳು ಎಲ್ಲವನ್ನ ಕೂಡ ಕಂಡಿದ್ದಾರೆ. ಹಾಗಾದ್ರೆ ಅವರ ದಾಂಪತ್ಯ ಜೀವನ ಹೇಗಿತ್ತು? ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿಯಾಗಿ ಕುಟುಂಬವನ್ನ ಆಕೆ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ರು? ರಾಜಕಾರಣಿಗಳ ಕುಟುಂಬ ಆಗಿರೋದ್ರಿಂದಾಗಿ ನಿತ್ಯ ಸಾವಿರಾರು ಜನ ಅವರ ಮನೆಗೆ ಬಂದರೂ ಕೂಡ ಬಂದಿರುವಂತಹ ಜನರನ್ನ ಮನೆ ಮಕ್ಕಳಂತೆ ಅವ್ರು ಯಾವ ರೀತಿ ಆಧರಿಸ್ತಾ ಇದ್ರು? ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಖಂಡಿತವಾಗ್ಲೂ ನಿಮಗಿರುತ್ತೆ, ನನಗೂ ಕೂಡ ಇದೆ. ಇದರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ದೇವೇಗೌಡರು ಚೆನ್ನಮ್ಮ ಅವರ ಅಳಿಯ ಆಗಿರುವಂಥ HS ಚಂದ್ರಶೇಖರ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮಾಜಿ ಪ್ರಧಾನಿ ದೇವೇಗೌಡರು ಅವರ ಧರ್ಮಪತ್ನಿ ಚೆನ್ನಮ್ಮ ಅವರಿಲ್ಲ, ನಿಮ್ಮ ತಾಯಿ ಸಮಾನರು, ಅತ್ತೆಯವರೇನಿಲ್ಲ ಸರ್, ಕಳ್ಕೊಂಡಿದ್ದೀವಿ ನಾವು ಕೂಡ. ಆದರೆ 89 ವರ್ಷಗಳ ತುಂಬು ಜೀವನ ಸರ್, ಅದು 72 ವರ್ಷದ ದಾಂಪತ್ಯ ಜೀವನ ಅಂದರೆ ಅವರ ಪ್ರತಿ ಹೆಜ್ಜೆ ನಡೆ, ಅವರು ಕುಟುಂಬವನ್ನು ನಿರ್ವಹಣೆ ಮಾಡಿದ ರೀತಿ ಮಾದರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕಡೆ ದಿನಗಳಲ್ಲಿ ಅವರು ನಿಮ್ಮ ಜೊತೆನೇ ಇದ್ರು, ನಿಮ್ಮ ಮನೆಯಲ್ಲಿದ್ದರು, ಅವರ ಆರೈಕೆಯನ್ನು ನೀವು ಮಾಡಿದ್ದೀರಿ. ಆ ದಿನಗಳನ್ನು ನೆನಪು ಮಾಡ್ಕೋಬೋದಾ? ನಮಸ್ಕಾರ. ಮೊದಲನೇದಾಗಿ ನನ್ನ ಮಾತನ್ನ ಶುರು ಮಾಡೋಕ್ಕಿಂತ ಮುಂಚೆ ನಾನು ನನ್ನನ್ನು ಇಂಟ್ರೊಡಕ್ಷನ್ ಆಗಲೇ ಮೇಡಮ್ ಹೇಳಿದ್ದಾರೆ. ನಾನು ಒಬ್ಬ ಆರ್ಥೋಪೆಡಿಕ್ ಸರ್ಜನ್ನು. ನಾನು ಫಾರ್ಮರ್ ಡೈರೆಕ್ಟರ್ ಆಫ್ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಟ್ರಾಮಾ ಅಂಡ್ ಆರ್ಥೋಪೆಡಿಕ್ಸ್. ಇಬ್ಬರೇ ಅಳಿಯದಿರೋ ನಮ್ಮ ಮಾವನವರು ದೇವೇಗೌಡರಿಗೆ. ಒಬ್ಬರು ಭಾಳ ಚಿರಪರಿಚಿತರು, CN ಮಂಜುನಾಥ್, ನಾನು ಎರಡನೇವನು. ಅವ್ರಿಗಿಬ್ಬರೇ ಹೆಣ್ಮಕ್ಳು. ಸೊ ಹಾಗಾಗಿ ಕಡೆ 17 ವರ್ಷ ಅವರು ನಮ್ಮ ಜೊತೆ ನಾವೆಲ್ಲ ಒಟ್ಟಿಗೆ ವಾಸ ಮಾಡ್ತಾ ಇದ್ವಿ. ಅದಕ್ಕೆ ಹೇಳ್ತೀನಿ, ನಾನು ಮುಂದೆ ಯಾಕೆ ಆ ಪರಿಸ್ಥಿತಿ ಬಂತು ಅನ್ನೋದನ್ನ ನಾನು ಅದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಕೇಳಿದ ಕ್ವಶನ್, ಕೊನೆ ದಿನಗಳು, ಅವರು ಹಾಸಿಗೆ ಹಿಡಿದಿದ್ದ ಕೊನೆ ದಿನಗಳು ಹೇಗಿತ್ತು ಅಂತ ಕೇಳಿದ್ರೆ ಅದಕ್ಕೆ ನಾನು ಆನ್ಸರ್ ಮಾಡಬೇಕಾಗಿದೆ. ಚೆನ್ನಮ್ಮನವರು ಅವರು ನಮಗೆ ಅತ್ತೆಯವರಲ್ಲ, ತಾಯಿಯವರಾಗಿದ್ರು. ಯಾಕೆಂದ್ರೆ ನನ್ನ ತಾಯಿ ಇರ್ಲಿಲ್ಲ. ನನ್ನ ತಾಯಿ ತೀರೋಗಿ 16 ಇಯರ್ಸ್ ಆಗಿತ್ತು. ಅವರೇ ನಮಗೆ ತಂದೆ ತಾಯಿ ಎಲ್ಲ ಆಗಿದ್ರು. ಅವರು ಕೊನೆ ದಿನಗಳು 1.5 ವರ್ಷ ಅವ್ರು ಹಾಸಿಗೆ ಹಿಡಿದ್ ಬಿಟ್ರು. ಯಾಕೆ ಹಾಸಿಗೆ ಹಿಡಿದ್ರು? ಆಲ್ಮೋಸ್ಟ್ ಅವರು ವೀಲ್ ಚೇರ್ ಜೀವನ ಆಗಿತ್ತು ಅವ್ರದ್ದು. ರೀಸನ್ ಏನಾಯ್ತು ಅಂದ್ರೆ, ಕೋವಿಡ್ ಜಸ್ಟ್ 3-4 ಇಯರ್ಸ್ ಬಿಫೋರ್ ಕೋವಿಡ್ ಅಲ್ಲಿ 3 ಸಲ ಅವರಿಗೆ ಕೋವಿಡ್ ಅಟ್ಯಾಕ್ ಆಯ್ತು. 3 ಸಲ. ಏನಕ್ಕೆ ಆ 3 ಸಲ ಆಯ್ತು ಅಂದ್ರೆ, ಇವರಿಗೆ ಯಾರಾದ್ರೂ ಬಂದು ಫಂಕ್ಷನ್ ಕರೆದ್ರೆ, ನಾಮಕರಣ ಇರ್ಬೋದು, ಮದುವೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಒಂದು ಜಾತ್ರೆ ಇರ್ಬೋದು, ಊರಲ್ಲಿ ಏನಾದ್ರೂ ಫಂಕ್ಷನ್ ಇರ್ಬೋದು, ಇವರಿಗೆ ಅವರ ಪ್ರೀತಿಯಿಂದ ಬಂದು ಕರೆಯೋದಿಕ್ಕೆ ಬಹಳ ಹೋಗ್ತಾ ಇದ್ರು. ಇಲ್ಲ ಅನ್ನಕ್ಕಾಗ್ತಿರ್ಲಿಲ್ಲ, ಹೋಗಿ ಅಟೆಂಡ್ ಮಾಡೋರು. ನಾವು ಬಹಳಷ್ಟು ಹೇಳ್ತಿದ್ವಿ, ಬೇಡ, ಅವಾಯ್ಡ್ ಮಾಡಿ ಅಂತ. ಆದ್ರೂ ಅವರಿಗೆ ಒಂದು ಧೈರ್ಯ, ನನ್ಗೇನಾಗಲ್ಲ, ಏನಾಗ್ತದೆ. ಕೋವಿಡ್ ಸೀರಿಯಸ್ನೆಸ್ ಅವರು ಅಷ್ಟು ತಗೊಳ್ಳಿಲ್ಲ. ಅದರಿಂದಾಗಿ 3 ಸಲ ಕೋವಿಡ್ ಆಯ್ತು. 3 ಸಲ ಅಡ್ಮಿಟ್ ಮಾಡಿದ್ವಿ. ನಿಮಗೆ ಗೊತ್ತಿದೆ, ಯಾರೇ ಮನುಷ್ಯನಿಗೆ ಕೋವಿಡ್ ಅಟ್ಯಾಕ್ ಆದ್ರೆ ಇಂಟರ್ಸ್ಟಿಷಿಯಲ್ ಟಿಶ್ಯೂ ಸೆಲ್ಸ್ ಅಂತ ಇರುತ್ತೆ, ಅದು ಫೈಬ್ರೋಸಿಸ್ ಆಗ್ಬಿಡುತ್ತೆ. ಆ ಲೆವೆಲ್ ಅಲ್ಲಿ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ. ಆಕ್ಸಿಜನ್ ನಾವೇನ್ ತಗೊಳ್ತೀವಿ ಅದು ಬ್ಲಡ್ ಹೋಗುತ್ತೆ, ಬ್ಲಡ್ ಅಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಲಂಗ್ ಬರುತ್ತೆ. ಅದು ಫೈಬ್ರೋಸಿಸ್ ಆಗಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಕೆಪಾಸಿಟಿ ಕಮ್ಮಿ ಆಗ್ಬಿಡುತ್ತೆ.
ಅದರಿಂದಾಗಿ ಅವರಿಗೆ ಲಂಗ್ದು ಇನ್ಫೆಕ್ಷನ್ ಅಥವಾ ಲಂಗ್ದು ಕೆಪಾಸಿಟಿ ಕಮ್ಮಿ ಆಗಿ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಆ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಉಸಿರಾಟದ ತೊಂದರೆ ಆಗಿ ಹೋಗೋದು ಆಸ್ಪತ್ರೆಗೆ ಹೋಗೋದು ಬರೋದು ಆಗಿ 1.5 ವರ್ಷದಿಂದ ಬೆಡ್ ಅವರಿಗೆ ನಡೆಯೋದಿಕ್ಕೆ ಕಷ್ಟ ಆಗ್ತಿತ್ತು, ನಡೆದ್ರೆ ಸುಸ್ತಾಗೋರು. ಹಾಗಾಗಿ ಒಂದು ICU ಬೆಡ್ಡೇ ನಾವು ICU ಸ್ಟ್ರಕ್ಚರ್ನೇ ಮನೆಯಲ್ಲೇ ಮಾಡಿ ಆಕ್ಸಿಜನ್ ಪ್ರೊಡಕ್ಷನ್ ಮಾಡೋ ಮ್ಯಾನುಫ್ಯಾಕ್ಚರ್ ಮಾಡೋ ಮಿಷನ್, ಮಾನಿಟರ್ಸು, ಪಲ್ಸ್ ಆಕ್ಸಿಮೀಟರು, ನರ್ಸಸ್ಸು, ICUನೇ ಕ್ರಿಯೇಟ್ ಮಾಡಿ ಅಲ್ಲಿ ನಾವು ಮನೆಯಲ್ಲಿ ಮಾಡಿದ್ವಿ. ಡಾಕ್ಟರ್ಸ್, ನಮ್ಮ ವೈಫ್, ಶಿ ಈಸ್ ದ ಒನ್ ಟೇಕನ್ ಕೇರ್ ಆಫ್ ಮೈ ಮದರ್ ಇನ್ ಲಾ. ಅವ್ರೇನ್ ಮಾಡ್ತಾರೆ, ಶಿ ಇಸ್ ದಿ ಒನ್ ಹೂ ಇಸ್ ಮಾನಿಟರಿಂಗ್ ದಿ ಹೋಲ್ ಹೆಲ್ತ್ ಆಫ್ ದಿ ಮೈ ಮದರ್ ಇನ್ ಲಾ. ಅವರು ಡಾಕ್ಟರ್ಗಳು ಮಣಿಪಾಲ್ ಹಾಸ್ಪಿಟಲ್ ಸತ್ಯನಾರಾಯಣ ಅಂತ ಇದ್ದಾರೆ, ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ರು ನಿಮಗೆ. ಅವರು ಕನ್ಸರ್ನ್, ಈಗ ಆರ್ಥೋಪೆಡಿಕ್ಸ್ ಆದ್ರೆ ನಾನು ಮತ್ತೆ ನ್ಯೂರಾಲಜಿಸ್ಟ್, ಇನ್ನು ಯಾರ್ಯಾರು ಬೇಕು ಅಂತವ್ರನ್ನೆಲ್ಲರನ್ನು ಕನ್ಸಲ್ಟ್ ಮಾಡಿ ಅವ್ರನ್ನ ಅಡ್ವೈಸ್ ತಗೊಂಡು ಮಾಡ್ತಾ ಇದ್ರು. ಅವರಿಗೆ ಎದ್ದೇಳಕ್ ಆಗ್ತಾ ಇರ್ಲಿಲ್ಲ, ಅವರಿಗೆ ಬಂದು ಕುತ್ಕೊಳಕ್ ಆಗ್ತಾ ಇರ್ಲಿಲ್ಲ. ವೀಲ್ ಚೇರ್ ಅಲ್ಲಿ ನಾವು ಮೊಬಿಲೈಸ್ ಮಾಡ್ಬೇಕಿತ್ತು. ಅವಾಗ ಅವರು ಊಟ ಮಾಡೋದು ಸ್ವಲ್ಪ ಅಪೆಟೈಟ್ ಕಮ್ಮಿ ಆಗ್ತಾ ಇತ್ತು. ಅಪೆಟೈಟ್ ಕಮ್ಮಿ, ಊಟ ಮಾಡೋದಕ್ಕೆ ಬಹಳ ಕಷ್ಟ ಪಡೋರು. ಅವಾಗ ತಿನ್ನಿಸ್ಬೇಕಿತ್ತು ಅವ್ರಿಗೆ, ಯಾರಾದ್ರು ಒಬ್ರು ತಿನ್ಸಿ. ಆಗ ಕೆಲವು ಸಲ ಅವರು ಅಪೆಟೈಟ್ ಇಲ್ಲೇ ಇದ್ದ ಕಾರಣ ತಿನ್ನೋದಿಕ್ಕೆ ಬಹಳ ಹೆಸಿಟೇಟ್ ಮಾಡೋರು. ಆ ಟೈಮಲ್ಲಿ ಫಾದರ್ ಇನ್ ಲಾ ಆ ಟೈಮ್ ಕೆಳಗ್ ಬರೋರು ಅವ್ರ ಜೊತೆ ಊಟ ಮಾಡೋದಕ್ಕೆ. ಅವ್ರ ಊರಲ್ಲಿ ಇರುವಾಗ ಫಾದರ್ ಇನ್ ಲಾ ಇವ್ರನ್ನ ಊಟ ಜೊತೆನಲ್ಲಿ ಮಾಡಿ ಅಭ್ಯಾಸ ಅವ್ರಿಗೆ ಮುಂಚೆಯಿಂದನು. ಇವ್ರ ಊರಲ್ಲಿ ಇದ್ರೆ ಅವರು ಇವ್ರನ್ನ ಬಿಟ್ಟು ಮಾಡ್ತಿರ್ಲಿಲ್ಲ, ಇವ್ರು ಅವ್ರನ್ನ ಬಿಟ್ಟು ಮಾಡ್ತಿರ್ಲಿಲ್ಲ. ಆ ಪರಿಸ್ಥಿತಿ ಅದು. ಸೊ ಅದಕ್ಕೆ ಅವರು ಮೇಲೆ, ಅವರು ನಮ್ಮ ಫಾದರ್ ಇನ್ ಲಾ ರೂಮ್ 2nd ಫ್ಲೋರ್, ಇವರು 1st ಫ್ಲೋರ್ ಅಲ್ಲಿ ಇರ್ತಿದ್ರು. ಅಲ್ಲಿಂದ ಕೆಳಗೆ ಬರೋರು, ಬಂದು ಜೊತೆನಲ್ಲಿ ಕುತ್ಕೊಳ್ಳೋರು. ಇವರು ಯಾವಾಗ ಊಟ ಮಾಡ್ತಾ ಇರ್ಲಿಲ್ಲ, ನಮ್ಮ ವೈಫ್ ತಿನ್ಸಕ್ ಹೋದ್ರೆ ತಿಂತಿರ್ಲಿಲ್ಲ. ಇವರೇ ಫೋರ್ಸ್ ಮಾಡಿ ತಿನ್ಬೇಕು, ನೀನ್ ತಿನ್ಲಿಲ್ಲ ಅಂದ್ರೆ ನೀನು ಬದುಕೋದು, ನೀನು ಬದುಕ್ಲಿಲ್ಲ ಅಂದ್ರೆ ನಾನ್ ಹಿಂಗಿರೋದು, ಹಿಂಗೆಲ್ಲಾ ಮಾತಾಡಿ ತಿನ್ಸಕ್ಕೆ ಫೋರ್ಸ್ ಮಾಡೋರ. ಆ ಟೈಮಲ್ಲಿ ನನ್ನ ಮೊಮ್ಮಗಳು ಒಬ್ಳು ಚಿಕ್ಕ ಹುಡುಗಿ, ಐ ಥಿಂಕ್ ಅದೆಲ್ಲ ವಿಡಿಯೋದಲ್ಲಿ ವೈರಲ್ ಆಗಿದೆ. ಅವಳು ಚಿಕ್ಕವಳು ಕೈ ಹಿಡ್ಕೊಂಡು ಅಜ್ಜಿ ತಿನ್ನಿ ಅಂತ ಹೇಳಿ ತಿನ್ನಿಸ್ತಾ ಇದ್ರು. ಈ ರೀತಿಯಾಗಿ ಅದು 1.5 ಇಯರ್ ನಡೀತು. ಆ 1.5 ಇಯರ್ ಅಲ್ಲಿ ಒಂದು 3 ಸಲ ಅಪೋಲೋ ಆಸ್ಪತ್ರೆಗೆ ಹೋಗಿ ICU ನಲ್ಲಿದ್ದು ರಿಕವರ್ ಆಗಿ ಬರ್ತಾ ಇದ್ರು. ಸೊ ಮತ್ತೆ ಮಧ್ಯ ಅಪ್ಸೆಟ್, ಅಪ್ ಅಂಡ್ ಡೌನ್ ಗೊತ್ತಲ್ಲ ನಿಮಗೆ, ಅದು ಆಗ್ತಾ ಇತ್ತು. ಆ ಟೈಮಲ್ಲಿ ಡಾಕ್ಟರ್ಗಳು ಕನ್ಸಲ್ಟ್ ಮಾಡೋದು, ಆಕ್ಸಿಜನ್ ಕೊಡೋದು, ಅದಕ್ಕೆ ಬೇಕಿದ್ ಮೆಡಿಸಿನ್ ಒಬ್ರು ನರ್ಸ್ಗಳು ಇರೋರಲ್ಲ ಅವ್ರ ಹತ್ರ ಕೊಡಿಸೋದು. ಹೀಗೆ somehow we were managing the whole show. ದೇವೇಗೌಡರ ಕುಟುಂಬ ಅಂದಾಗ ನಾವು ಕುಮಾರಸ್ವಾಮಿ ಅವರನ್ನ, ರೇವಣ್ಣ ಅವರನ್ನ, ಡಾಕ್ಟರ್ CN ಮಂಜುನಾಥ್ ಸರ್ನ, ಅನಸೂಯ ಮೇಡಮ್ನ, ಹೀಗೆ ಹಲವರನ್ನ ನೋಡಿದೀವಿ ಸರ್. ಮಾಜಿ ಪ್ರಧಾನಿ ಅಥವಾ ಪ್ರಧಾನಿಯಾಗಿ ದೇಶದ ಸೇವೆ ಮಾಡಿದಂತಹ ದೇವೇಗೌಡರದ ಕುಟುಂಬದ ಸದಸ್ಯರು ಅನ್ನುವಂಥ ಹಮ್ಮು ಬಿಮ್ಮು ಇಲ್ಲದೆ ಹೆಂಗ್ ಸರ್ ನೀವೆಲ್ಲ ಬದುಕ್ತಾ ಇದ್ದೀರಿ? ಅಷ್ಟು ಸಿಂಪಲ್ ಜೀವನ. ಬೇಸಿಕಲಿ ದೇವೇಗೌಡ್ರೆ ಸಿಂಪಲ್. ಅವರು ಎಂತ ಹಳಿದಿರನ್ನ ನೋಡಿ ಮದುವೆ ಮಾಡಿದ್ರು ಅಂದ್ರೆ, ಅವರ ಹೆಣ್ಮಕ್ಳಿಗೆ IAS, KS ಆ ತರದ ಆಫರ್ಗಳೆಲ್ಲ ಬಂದ್ರು ಇಲ್ಲ, ನನಗೆ ಬೇಡ, ನನಗೆ ಸರಿಯಾಗಿ ಅರ್ಥ ಮಾಡ್ಕೊಂಡು ನನ್ನ ಮಕ್ಕಳ ಜೊತೆ ಜೀವನ ಮಾಡುವಂತ ಅಳಿದಿರ್ಬೇಕು. ಅವರಿಗೆ ಡಾಕ್ಟರ್ ಅಂದ್ರೆ ಅಷ್ಟು ರೆಸ್ಪೆಕ್ಟ್. ಡಾಕ್ಟರ್ಸ್ ಅಂದ್ರೆ ಏನೋ ಗೊತ್ತಿಲ್ಲ, ಮೇ ಬಿ ಅವ್ರು ನನ್ನ ಹತ್ರ ಹೇಳಿದ್ದಾರೆ, ನೋಡಪ್ಪ IAS ಆಫೀಸರ್, ಈ KS ಆಫೀಸರ್ಸ್ ಇವರೆಲ್ಲ ಹೋಗಿ ಪೊಲಿಟಿಷಿಯನ್ ಜೊತೆ ಅವರ ಆಲ್ಮೋಸ್ಟ್ ಕಾಲಿಡಿಬೇಕಾಗ್ತದೆ. ಅವರ ಕೆಲಸಗಳು ಟ್ರಾನ್ಸ್ಫರ್ ಮಾಡಿಸ್ಕೊಳಕ್ಕೆ, ಅವ್ರೇನಾರ ಪವರ್ ಬಂದು ಹೋಗಿ ಅವ್ರ ಹತ್ರ ಏನಾರ ನಿಂತ್ಕೊಂಡು ಅವ್ರ ಜೊತೆ ಏನಾರ ಕೆಲಸ ಏನಾರ ಮಾಡೋದಕ್ಕೆ ಇದೆಲ್ಲ ಮಾಡ್ಬೇಕಾಗತ್ತೆ. ಆ ತರ ನನ್ನ ಅಳಿದಿರು ಇರ್ಬೇಕಿಲ್ಲ, ಅದು ನಾನು ನೋಡಿದ್ದೀನಿ. ಡಾಕ್ಟರ್ಸ್ ಆದ್ರೆ
ಇಂಡಿಪೆಂಡೆಂಟ್ ಆಗಿ ಅವರು ಬದುಕಬಹುದು. ಅದಕ್ಕೋಸ್ಕರ ನಾನು ಡಾಕ್ಟರ್ಗಳನ್ನೇ ನಾನು ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ. ಆ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಸಿಂಪಲ್, ನಾವೆಲ್ಲ ನಾಟ್ ಫ್ರಮ್ ಎ ವೆರಿ ರಿಚ್ ಫ್ಯಾಮಿಲಿ, ನಾವೆಲ್ಲ ಆವರೇಜ್ ಫ್ಯಾಮಿಲಿಗಳು. ನಮ್ಮ ತಂದೆ ತಾಯಿ, ನಮ್ಮ ಫ್ಯಾಮಿಲಿ ಎಲ್ಲ ಅವರೇಜ್ ಫ್ಯಾಮಿಲಿ. ಹಾಗಾಗಿ ನಮಗೆ ಸಿಂಪ್ಲಿಸಿಟಿ ಮುಂಚೆಯಿಂದ ಬಂದ್ಬಿಟ್ಟಿದೆ. ನಾವು ಹುಟ್ಟಿದಾಗಲೇ ಸಿಂಪಲ್ ಆಗಿ ಬಂದವರು, ಹಾಗಾಗಿ ನಮಗೆ ಏನು ಹೊಸದಲ್ಲ. ಮತ್ತೆ ಅದನ್ನ ಅವ್ರ ಪವರ್ಸ್ ಯಾವಾಗ್ಲೂ ಮಿಸ್ಯೂಸ್ ಮಾಡ್ಕೊಂಡವ್ರಲ್ಲ ನಾವು. ನೋಡಿ, ಸೊ ನಾವಾಯ್ತು, ನಮ್ಮ ಪ್ರೊಫೆಷನ್ ಆಯ್ತು, ಏನಿದೆ ಅದು ಮಾಡ್ಕೊಂಡು ಬರ್ತಾ ಇದೀವಿ. ಈವನ್ ಟುಡೇ ನಾನು ಇವಾಗ ಪ್ರಾಕ್ಟೀಸ್ ಮುಗಿಸಿ ಬಂದಿದ್ದೀನಿ. ಇವನ್ ದೋ ಐ ಆಮ್ 66 years, ನನ್ನ ಪ್ರೊಫೆಷನ್ ಅದ. ನಾನು ಅದು ಮುಗಿಸಿ ಈಗ ನಿಮ್ಮ ಇಂಟರ್ವ್ಯೂ ಬಂದು ಕೂತ್ಕೊಂಡಿದ್ದೀನಿ. ಈಗ ಮತ್ತೆ ಮುಗಿಸಿ ಹೋಗ್ಬೇಕಾಗತ್ತೆ ನನ್ನ ಪ್ರೊಫೆಷನ್. ದಟ್ ಈಸ್ ಮೈ ವೇ ಆಫ್ ಲಿವಿಂಗ್. ಸೂಪರ್. ಸೊ ಜೊತೆ ಮಾತಾಡ್ಬೇಕಾದ್ರೆ ಸಹಜವಾಗಿ ಜನಕ್ಕೆ ಒಂದು ಅಭಿಪ್ರಾಯ ಇರುತ್ತೆ, ಮಾಜಿ ಪ್ರಧಾನಿಗಳ ಕುಟುಂಬದ ಸದಸ್ಯರು ಬೇಕಾದ್ದೆಲ್ಲ ಬೇಕಾದ ಸಮಯಕ್ಕೆ ಸಿಗುತ್ತೆ, ಹಣ ಅನ್ನೋದಿರುತ್ತೆ, ಈ ಥರದ್ದೆಲ್ಲ ಸಹಜವಾಗಿ ಹಿಂಗೆ ಅಭಿಪ್ರಾಯ ಇರುತ್ತೆ ಅಂತ ನಾನು ಅವ್ರ ಜೊತೆ ಮಾತಾಡ್ತಿದ್ದೆ. ನಾವು ಬಾಡಿಗೆ ಮನೇಲಿ ಜೀವನ ಮಾಡಿದ್ದೀವಿ ಅಂತ ಒಂದು ಅನ್ಸೂಯ ಮೇಡಮ್ ಒಂದು ಸನ್ನಿವೇಶ ಹೇಳಿದ್ರು. ನಿಮ್ಮ ಜೀವನ ಹೇಗಿತ್ತು ಸರ್, ಶೈಲಜಾ ಮೇಡಮ್ ಮತ್ತು ನಿಮ್ಮ ಬಗ್ಗೆ? ಈಗ ನನ್ನ ಜೀವನ ಇದು ನಾವು ಒಟ್ಟಿಗೆ ಜೀವನ ಮಾಡಿದವರು. ನಾವು 6 ಜನ ಮಕ್ಕಳು, ಅವರೊಂದು 7 ಫ್ಯಾಮಿಲಿ. 89 ಅಲ್ಲಿ ದೇವೇಗೌಡರು ಟೋಟಲಿ ಸೋತೋಯ್ತು ಪಾರ್ಟಿ. ಮಿನಿಸ್ಟರ್ ಕ್ವಾರ್ಟರ್ಸ್ ಅಲ್ಲಿ ಇದ್ರು, ಖಾಲಿ ಮಾಡಿ ಡಾಕ್ಟರ್ ಮಂಜುನಾಥ್ ಮನೆ ಈಗ ಇದೆಯಲ್ಲ, 7 ಚಿಕ್ಕ ಬೆಡ್ರೂಮ್, 7 ಚಿಕ್ಕ ಬೆಡ್ರೂಮ್ಗಳು, 7 ಫ್ಯಾಮಿಲಿನೂ 7 ಬೆಡ್ರೂಮ್ ಅಲ್ಲಿ ವಾಸ ಮಾಡಿದೀವಿ. ಒಂದೇ ಮನೆಯಲ್ಲಿ. ನೀವು ಈಗ ಇದಾರಲ್ಲ ಮಂಜುನಾಥ್, ಆ ಮನೆಯಲ್ಲಿ 7 ಬೆಡ್ರೂಮ್ ಅಲ್ಲಿ 7 ಫ್ಯಾಮಿಲಿ ವಾಸ ಮಾಡಿದ್ವಿ. ಅದರಲ್ಲಿ ಫಸ್ಟ್ ಬಾಲಕೃಷ್ಣೇಗೌಡರು ಟ್ರಾನ್ಸ್ಫರ್ ಆಯ್ತು, ಹೋಗ್ತಾರೆ. ಕುಮಾರಣ್ಣ ಅವರು ಬಾಡಿಗೆ ಮನೆ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ನಾವು ಉಳಿಯೋರು. ಫಾದರ್ ಇನ್ ಲಾ ಸ್ವಲ್ಪ ವರ್ಷಗಳು ಫಾದರ್ ಇನ್ ಲಾ ಮದರ್ ಇಂದ ಅಲ್ಲೇ ಇದ್ರು. ಬಟ್ ಅವರು ವಿಸಿಟರ್ಸ್ ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಪ್ಯಾಲೇಸ್ ಚರ್ಚ್ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಆಫೀಸ್ ಮಾಡ್ಕೊಂಡ್ರು. ಮತ್ತೆ ಉಳಿದವರೆಲ್ಲ ಅಲ್ಲೇ ಇದ್ವಿ, ನಾವೆಲ್ಲ ಅಲ್ಲೇ ಇದ್ವಿ. ಮಕ್ಕಳುಗಳೆಲ್ಲ ಚಿಕ್ಕವರು, 89, 90 ಅಂದ್ರೆ ಅವಾಗ ತಾನೇ ಬಿಟ್ಟು 2-3 ವರ್ಷದವರು. ಎಲ್ರು ಒಟ್ಟಿಗೆನೆ ಅಡಿಗೆ ಆಗ್ತಾ ಇತ್ತು. ತಮ್ಮ ಪಾಡಿಗೆ ಊಟ ಮಾಡ್ಕೊಂಡು ಕ್ಯಾರಿಯರ್ ತಗೊಂಡು ಹೋಗ್ತಾ ಇದ್ವಿ, ಬರ್ತಿದ್ವಿ. ದಟ್ ವಾಸ್ ದಿ ಸಿಚುವೇಶನ್ ವಿ ಲಿವ್ಡ್. ಸೂಪರ್ ಸರ್, ಸೂಪರ್. ನಮಗ್ ಬೇರೆನೆ ಕಲ್ಪನೆ ಇರುತ್ತೆ ರಾಜಕೀಯದ ಕುಟುಂಬ, ರಾಜಕೀಯದಲ್ಲಿ ದಿಗ್ಗಜರ ಕುಟುಂಬ ಅಂದಾಗ ನಮ್ಗೆ ಬೇರೆನೆ ಕಲ್ಪನೆ. ಬಟ್ ಅದಕ್ಕೆ ವ್ಯತಿರಿಕ್ತವಾಗಿ ಹೇಳ್ತಾ ಇದ್ದೀರಿ. ಈಗಲೂ ಸಹ ಮಂಜುನಾಥ್ ಅವ್ರ ಅದೇ ಮನೇಲಿ ಇದಾರೆ. ಹೌದು. ನಮ್ದೇನಾಯ್ತು, ಮಕ್ಕಳು ದೊಡ್ಡವರಾಗ್ತಾ ಇದಾರೆ. ಎಷ್ಟು ದಿವಸ ಜೊತೆ ನಾವು 21 ವರ್ಷ ಡಾಕ್ಟರ್ ಮಂಜುನಾಥ್ ಮತ್ತೆ ನಾವು ಒಟ್ಟಿಗೆ ಇದ್ದವರು. 21 years ಒಟ್ಟಿಗೆ ಇದ್ದವರು. ಕೊನೆಗೆ ಮಕ್ಕಳು ದೊಡ್ಡವರಾಗ್ತಾ ಇದಾರೆ. ಹಳಿದಿರೋ ಅಥವಾ ಸೊಸೆದವ್ರು ಬರ್ತಾರೆ, ಅವರಿಗೆ ಅವರ ಬೀಗರುಗಳು ಬರ್ತಾರೆ. ಆ ಒಂದು ಮನೆಯಲ್ಲಿ ನಾವುಗಳು ಜೊತೆಗಿರೋ, ನಮ್ಮ ಮಗ ದೊಡ್ಡದಾಗ್ತಾ ಇದ್ದಾನೆ, ಅದು ಇರೋದು ಸರಿಯಾಗಲ್ಲ. ನಾನು ವೈಫ್ಗೆ ಹೇಳಿ ನಾವೊಂದು ಮನೆ ಕಟ್ಟಿ ಹೊರಗಡೆ ಬಂದ್ವಿ. ಅದನ್ನ ಹೇಳ್ತೀನಿ ಮುಂದೆ. ಅದು ಹೇಗೆ ನಮ್ಮ ಅತ್ತೆ ಮಾವ ನಮ್ಮ ಜೊತೆ ಬಂದ್ರು ಅದು ಮುಂದೆ ಬರುತ್ತೆ. ಕೇಳ್ತೀರಿ ಕ್ವಶನ್, ಅದಕ್ಕೆ ಆನ್ಸರ್ ಹೇಳ್ತೀನಿ. ಖಂಡಿತ ಸರ್. ಸ್ವತಃ ನೀವು ಕೂಡ ವೈದ್ಯರಾಗಿರೋದ್ರಿಂದಾಗಿ ನೀವು ಚೆನ್ನಮ್ಮ ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಅವ್ರ ಆರೋಗ್ಯ ಸ್ಥಿತಿ ಹೆಂಗಿತ್ತು ಅಂತ. ನಂಗೊಂದು ಕುತೂಹಲ, ಅಂದ್ರೆ ವೈದ್ಯರಾಗಿಟ್ಕೊಂಡು ಕುಟುಂಬದ ಸದಸ್ಯರನ್ನ ಟ್ರೀಟ್ ಮಾಡಕ್ಕೆ ಯಾವ ತರ ಭಾವನೆ ಇರುತ್ತೆ ಸರ್? ಕೆಲವು ಡಾಕ್ಟರ್ಗಳು ಕುಟುಂಬದ ಸದಸ್ಯರು ಅಥವಾ ಕಿತ್ತನ್ಕಿನ್ನ ಹೇಳ್ತೇವೆ, ಟ್ರೀಟ್ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಬಟ್ ನನ್ನ ವಿಷಯ, ಡಾಕ್ಟರ್ ಮಂಜುನಾಥ್ ವಿಷಯ, ಇವರು ನಮ್ಮಿಬ್ಬರಲ್ಲಿ ಆ ಒಂದು ಹೆಸಿಟೇಷನ್ ಇಲ್ಲ. ಯಾಕಂದ್ರೆ ವಿ ಆರ್ ಕಾನ್ಫಿಡೆಂಟ್ ಅಬೌಟ್ ಅವರ್ ಪ್ರೊಫೆಷನ್. ನಾನು 2 ಸಲ ನಮ್ಮ ಫಾದರ್ ಇನ್ಲಾಗೆ ಆಪರೇಷನ್ ಮಾಡಿದ್ದೀನಿ. 2 ಸಲ ಆಪರೇಷನ್ ಆಗಿದೆ ಅವರಿಗೆ, ನಾನೇ ಮಾಡಿರೋದು ಆರ್ಥೋಪೆಡಿಕ್ಸ್. ಮಂಜುನಾಥ್ ಆಂಜಿಯೋಗ್ರಾಮ್ ಮಾಡಿದ್ದಾರೆ, ಫಾದರ್ ಇನ್ ಲಾಗೆ ಆಂಜಿಯೋಗ್ರಾಮ್ ಮಾಡಿದ್ದಾರೆ. ಟು ನೋ, he has done angioplasty to me
ಅವರೇ ನನಗೆ ಆಂಜಿಯೋಪ್ಲಾಸ್ಟಿ ಮಾಡಿದ್ದಾರೆ. ಹ್ಮ್ 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 ಸೊ ಅವರು ಕಾರ್ಡಿಯಾಲಜಿ ಪಾರ್ಟ್ ಅವ್ರು ನೋಡೋರು, ನಾನು ಆರ್ಥೋಪೆಡಿಕ್ಸ್ ಪಾರ್ಟ್ ನಾನ್ ನೋಡ್ತಾ ಇದ್ದೆ. ನಮ್ಮ ಮದರ್ ಇಲ್ಲಾಗೆ ಮಂಡಿ ನೋವಿಗೆ ಮೆಡಿಸಿನ್ ಎಲ್ಲ ಕೊಡ್ತಾ ಇದ್ದಿದ್ದು ನಾನೇ, ಮತ್ತೆ ಒಂದು ಮಂಡಿಗೆ ಇಂಜೆಕ್ಷನ್ ಸಹ ಹಾಕಿದ್ದೀನಿ ಅವರಿಗೆ. ಬಟ್ ಬೇರೆ ಸಬ್ಜೆಕ್ಟ್ ನ ನಾವು ಇಂಟರ್ವ್ಯೂನ್ ಆಗ್ತಿರ್ಲಿಲ್ಲ. ಯಾವ್ದು ಪದ್ಮನಾಲಜಿಸ್ಟ್, ಅದೇ ಲಂಗ್ ಅದು ಇರ್ಬೋದು, ನ್ಯೂರಾಲಜಿ ಇರ್ಬೋದು, ಮತ್ತೆ ಅಬ್ಡಾಮನ್ ಇರ್ಬೋದು, ವ್ಯಾಸ್ಕ್ಯುಲರ್ ಸರ್ಜರಿ ಇರ್ಬೋದು, ಅವನ್ನ ಕನ್ಸಲ್ಟೆಂಟ್ ಇದ್ರು ನಮ್ಮ ಸ್ನೇಹಿತರೆ ಅವರೆಲ್ಲ. ಅವ್ರಿಗೆಲ್ಲ ಫೋನ್ ಮಾಡಿ, ನಮ್ಮ ವೈಫಿಗೆ ಅವರೆಲ್ಲರ ಕಾಂಟ್ಯಾಕ್ಟ್ ಇತ್ತು, ಅವರಿಗೆ ಫೋನ್ ಮಾಡಿ ಅವ್ರ ಹತ್ರ ಸಜೆಷನ್ ತಗೊಂಡು ಮನೆಗೆ ಬರೋರು. ಅದೊಂದು ಒಂದು ಅಡ್ವಾಂಟೇಜ್. ಎಲ್ಲ ಮನೆಗೆ ಬಂದು ಟ್ರೀಟ್ಮೆಂಟ್ ಅಡ್ವೈಸ್ ಮಾಡಿ ಹೋಗೋರು, ಅದು ಪ್ರಕಾರ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ. ತುಂಬು ಕುಟುಂಬದಲ್ಲಿ ಜೀವನ ಮಾಡಿದ್ದು ಅಂತ ಉಲ್ಲೇಖ ಮಾಡ್ತಾ ಇದ್ರಿ ಸರ್ ನೀವು. ಎಲ್ಲ ಒಟ್ಟಿಗೆ ಇದ್ವಿ ಅಂತ ಹೇಳಿ ನಮಗೊಂದು ಕ್ಯೂರಿಯಾಸಿಟಿ. ಸಹಜವಾಗಿ ದೇವೇಗೌಡರ ಅಳಿ ಅಂದ್ರು, ನೀವಿಬ್ರು ಇರೋದ್ರಿಂದಾಗಿ ನಿಮ್ಮಿಬ್ಬರ ನಡುವೆ ಒಡನಾಟ ಹೆಂಗಿತ್ತು? ದೇವೇಗೌಡರ ಜೊತೆ ಇಂಟ್ರಾಕ್ಷನ್ ಹೆಂಗಿತ್ತು? ಚೆನ್ನಮ್ಮ ಅವ್ರ ಜೊತೆ ಇಂಟ್ರಾಕ್ಷನ್ ಯಾವ ತರ ಇರ್ತಿತ್ತು? 3 ಕ್ವಶನ್ ಒಟ್ಟಿಗೆ ಕೇಳಿದ್ರು ನನಗೆ. ಹೌದು, ಒಂದು ನಮ್ಮಿಬ್ಬರ ಒಡನಾಟ, ಹೌದು, ಇನ್ನೊಂದು ದೇವೇಗೌಡರ ಒಡನಾಟ, ಹೌದು, ಇನ್ನೊಂದು ಚೆನ್ನಮ್ಮ ಅತ್ತೆಯವರ ಜೊತೆ ಒಡನಾಟ. ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ನನ್ನ ಮತ್ತೆ ನಮ್ಮ ಕೋ ಬ್ರದರ್ ಮಂಜುನಾಥ್ ಅವರ ಒಡನಾಟ ನಿಮಗೆ ಹೇಳಿದೆ. 21 ವರ್ಷ ಜೊತೆಯಲ್ಲಿ ವಾಸ ಮಾಡಿದೀವಿ ಅಂದ್ರೆ ಯು ಕ್ಯಾನ್ ಇಮ್ಯಾಜಿನ್ ಹೌದು ಒಡನಾಟ ಹೇಗಿತ್ತು ಅಂತ. ನೋ ಡಿಫರೆನ್ಸ್ ಆಫ್ ಒಪಿನಿಯನ್. ಅವರು ಅವ್ರ ಪಾಡಿಗೆ ಹಾಸ್ಪಿಟ್ಲು, ಅವ್ರ ಪ್ರಾಕ್ಟೀಸ್, ನಾನು ನನ್ನ ಪಾಡಿಗೆ ನನ್ನ ಪ್ರಾಕ್ಟೀಸು, ನನ್ನ ಹಾಸ್ಪಿಟ್ಲು ಜೀವನ. ಮತ್ತೆ ಡಿಫರೆನ್ಸ್ ಆಫ್ ಒಪಿನಿಯನ್ ಯಾವಾಗ ಬರುತ್ತೆ? ಆಸ್ತಿ ವಿಷಯಕ್ಕೆ ಬರುತ್ತೆ, ದುಡ್ಡಿನ ವಿಷಯಕ್ಕೆ ಬರುತ್ತೆ. ನಾವು ಅವು ಆ ಆಸ್ತಿ ಆಗ್ಲಿ ಆ ದುಡ್ಡಾಗ್ಲಿ ನಮ್ಮ ಹತ್ರ ಇಲ್ವೇ. ಏನ್ ನಾವು ದುಡಿತೀವಿ, ನಾವು ಸಂಬಳ ಬರುತ್ತೆ ಅಷ್ಟೇ ನಮ್ಮ ಆಸ್ತಿ. ಸೊ ಈಗ ಯಾರ್ದೋ ಆಸ್ತಿ ಬಂದು, ಈಗ ಫಾದರ್ ಇಲ್ಲ ಅದು ಆಸ್ತಿ ಬಂದ್ರೆ, ಅಥವಾ ಇನ್ನೊಂದು ಯಾರ್ದೋ ಒಂದು ಆಸ್ತಿ ಬಂದು ಕಿತ್ತಾಟ ಶುರು ಆಗುತ್ತೆ. ನನಗೆ ಜಾಸ್ತಿ ಬೇಕು, ನನಗೆ ಜಾಸ್ತಿ ಬೇಕು. ಅವೆಲ್ಲ ಏನು ಇಲ್ವೇ. ನಮ್ ಪ್ರಾಕ್ಟೀಸು, ನಾವು, ನಮ್ಮ ಮಕ್ಳು, ನಮ್ ಫ್ಯಾಮಿಲಿ ಅಷ್ಟೇ. ಸೊ ಅವರು ಆ ತರ ಕ್ಯಾರೆಕ್ಟರ್ ಅವರಲ್ಲ. ಈಗ್ಲೂ ಸಹ ಜೊತೆಗೆ ನಾವು ಒಟ್ಟಿಗೆನೆ, ನಾವು ಈಗ ಮನೆಗ್ ಬರ್ತಾರೆ, ಮನೆಗ್ ಬಂದು ಒಟ್ಟಿಗೆ ಊಟ ಮಾಡ್ತೇವೆ, ನಗ್ನಗ್ತಾ ಮಾತಾಡ್ತೇವೆ. ಈಗಲೂ ಒಡನಾಟ ಅಷ್ಟು ಚೆನ್ನಾಗಿದೆ ನಮ್ದು ಅವ್ರದ್ದು. ಸೊ ಯಾವುದೇ ವಿಷಯಕ್ಕೆ ಅವರಾಗ್ಲಿ ನಾವಾಗ್ಲಿ, ಈಗ ಅವರು ರಾಜಕೀಯಕ್ಕೆ ಹೋದ್ರು, ನಾನು ಯಾವತ್ತು ರಾಜಕೀಯಕ್ಕೆ ಆಸೆ ಪಟ್ಟವನಲ್ಲ. ಅವ್ರು MP ಆದ್ರು ನಾನೇನೋ ಒಂದಾಗ್ಬೇಕು ಅಂತ ಫಾದರ್ ಇಲ್ಲ ತರ ನನ್ನ ಆಸೆನೇ ಇಲ್ಲ ನನಗೆ. ನಂದೇನು, ನಾನು ಒಬ್ಬ ಆರ್ಥೋಪೆಡಿಕ್ ಸರ್ಜನ್. I have to stick on to my profession. So that is not my cup of tea. ರಾಜಕೀಯ is not my cup of tea. ಸೊ ಹಾಗಾಗಿ ಮಂಜುನಾಥ್ ಅವರು MP ಆಗಿದ್ದಾರೆ. He is known to whole country, whole state. ನಾವು ನಮ್ಮ ಹೆಸರೇ ಗೊತ್ತಿಲ್ಲ. ಈಗ ನೀವು ಇಲ್ಲಿ ಬಂದ್ರೆ, ನಿಮಗೆ ಯಾರು ಗೊತ್ತೇ ಇರ್ಲಿಲ್ಲಲ್ಲ ಸರ್ ಅಂತ ಕೇಳಿದ್ರಿ. ಸೊ ದಟ್ ಈಸ್ ಮೈ ನೋ ರಿಗ್ರೆಟ್ಸ್. ನಾನಾಗಿ ಬಾಳ್ತಾ ಇದೀವಿ ಸರ್. ಈ ವ್ಯಕ್ತಿತ್ವನೇ ನಿಮ್ಮ ಘನತೆನ ಅಲ್ಲಿಟ್ಟಿರೋದು ಅಂತ ನಮ್ಮ ಭಾವನೆ ಸರ್. ಯಾಕಂತ ಹೇಳಿದ್ರೆ, ನಮಸ್ಕಾರ, ಥ್ಯಾಂಕ್ ಯು. ಹೌದು ಸರ್, ಯಾಕಂದ್ರೆ ಇಷ್ಟು ಸಿಂಪಲ್ ಆಗಿ ಏನೋ ತುಂಬಾ ವರ್ಷದಿಂದ ಪರಿಚಯ ಅನ್ನೋ ರೀತಿ ನೀವು ಮಾತಾಡ್ತಾ ಇದ್ರಿ. ಅಂದ್ರೆ ಎಂತೆಂತ ಕೆಲವೊಂದು ಮನೆ ವಿಚಾರನು ಇಷ್ಟು ಸರಾಗವಾಗಿ ಸರಳತೆಯಿಂದ ಜನಕ್ಕೆ ತಿಳಿಸ್ಕೊಡ್ಬೇಕು ಅನ್ನುವಂತ ಭಾವನೆನೇ ನಿಮ್ಮನ್ನ ದೊಡ್ಡ ಮಟ್ಟದಲ್ಲಿ ಇಡೋ ಮಾಡಿದೆ ಸರ್. ಸೊ ಸಮಾಜ ಅಂದಾಗ ನನಗೊಂದು ಕ್ಯೂರಿಯಾಸಿಟಿ, ಮಕ್ಕಳು ಅಂದಾಗ ಮಗನ ಮನೆಗೆ ಹೋಗೋದು, ಅಂದ್ರೆ ಇಳಿ ವಯಸ್ಸಲ್ಲಿ ಮಗನ ಮನೇಲಿ ಜೀವನ, ಈ ಮಗಳ ಮನೇಲಿ ಯಾರೂ ಇರಲ್ಲ, ಈ ಥರದೊಂದು ಪ್ರತೀತಿ ಇದೆ. ಬಟ್ ಈ ಕುಟುಂಬ ಅಥವಾ ಈ ದೊಡ್ಡಗೌಡರು, ದೇವೇಗೌಡರು ನಿಮ್ಮನ್ನ ಆಯ್ಕೆ ಮಾಡ್ಕೋತಾರಲ್ಲ ಅಂತ. ಇದು ಸ್ವಲ್ಪ ಟ್ರಿಕಿ ಕ್ವಶನ್ ಇದು. ಆದ್ರೆ ಒಂದು ಯಾರಿಗೂ ಅರ್ಥ ಆಗ್ದಂಗೆ ಒಂದು ಸರಿಯಾದ ರೀತಿನಲ್ಲಿ ನಿಮ್ಗೆ ಆನ್ಸರ್ ಮಾಡ್ಬೇಕು ಅಂದ್ರೆ, ಫಸ್ಟ್ 89 ಇಂದ 2094 ವರೆಗೂ
ಮಂಜುನಾಥ್ ನಾವೆಲ್ಲ ಒಟ್ಟಿಗೆ ಇದ್ವಿ. ಸರಿ, ಅವಾಗ ರೇವಣ್ಣ ಫ್ಯಾಮಿಲಿಯಲ್ಲಿ ಇತ್ತು, ನಾನು ಅಲ್ಲ ಇದ್ದೆ ಮಂಜುನಾಥ್ ಮನೆಯಲ್ಲಿ, ಮಂಜುನಾಥ್ ಅವರು ಇದ್ರು, ಮತ್ತೆ ಫಾದರ್ ಇನ್ ಲಾ ಬಾಡಿಗೆ ಮನೆಯಲ್ಲಿ ಅಲ್ಲಿ ಆಫೀಸ್ ಮಾಡ್ಕೊಂಡಿದ್ರು, ಮದರ್ ಇನ್ ಲಾ ಇಲ್ಲಿ ನಮ್ಮ ಮನೇಲೆ ಇದ್ರು. ಮನೆ ಅಂದ್ರೆ ನಮ್ಮ ಮನೆ ಮಂಜುನಾಥ್ ಮನೆ. ಆಮೇಲೆ CM ಆದ ತಕ್ಷಣ ಕ್ವಾರ್ಟರ್ಸ್ಗೆ ಹೋದ್ರು. ಕ್ವಾರ್ಟರ್ಸ್ಗೆ ಹೋಗಿ 99 ಅಲ್ಲಿ ಕ್ವಾರ್ಟರ್ಸ್ ಖಾಲಿ ಮಾಡಬೇಕಾಗಿ ಬಂತು. ಯಾವಾಗ ಇವರು ರೇವಣ್ಣ ಜೇಜ್ ಪಟೇಲ್ ಸೋತ್ರಲ್ಲ, ಅವಾಗ SM ಕೃಷ್ಣ CM ಆದಾಗ ಖಾಲಿ ಮಾಡ್ಬೇಕಾಯ್ತು. ಕ್ವಾರ್ಟರ್ಸ್ ಖಾಲಿ ಮಾಡಿ ಬಾಡಿಗೆ ಮನೆ ಬಂದ್ರು. ಪದ್ಮನಾಭ ನಗರಲ್ಲೇ ಬಾಡಿಗೆ ಮನೆಗೆ ಬಂದ್ರು. ಆ ಮನೇಲಿ ಇರುವಾಗಲೇ ಆಸಿಡ್ ಹಾಕಿತ್ತು. ಆಸಿಡ್ ಹಾಕಿ 3 months ಹಾಸ್ಪಿಟಲ್ ಇದ್ದು, ಅವ್ರನ್ನ ಇಬ್ಬರೇ ಇದ್ರು, ಫಾದರ್ ಇಲ್ಲ ಮದರ್ ಇಲ್ಲ ಆ ಬಾಡಿಗೆ ಮನೆಯಲ್ಲಿ. ಅವ್ರನ್ನ ಅಲ್ಲಿ ಬಿಡಬಾರ್ದು ಅಂತ ಮತ್ತೆ ನಾವು ಮಂಜುನಾಥ್ ಅವ್ರ ಮನೆಗೆ ಕರ್ಕೊಂಡ್ ಬಂದ್ವಿ. ಅಲ್ಲಿ ನಾನು ಅಲ್ಲೇ ಇದ್ದೆ. ಸೊ ಅಲ್ಲಿ 1 ವರ್ಷ ಅಪ್ ಟು 2004 ಅಲ್ಲಿ ಇದ್ರು. ಆ ಮಧ್ಯದಲ್ಲಿ ಏನಾಯ್ತು, ನಮ್ಮ ಮದರ್ ಇನ್ ಲಾಗೆ ನನ್ನ ಸ್ವಂತ ಒಂದು ಮನೆ ಇಲ್ಲ, ನಾನು ಬೇರೆಯವ್ರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನ್ನ ಮಗಳು ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ, ನನಗೆ ಅಂತ ನಮ್ಮ ಹಸ್ಬೆಂಡ್ ದೇವೇಗೌಡರು ನನಗೆ ಮನೆ ಕಟ್ಟಲಿಲ್ಲ ಅನ್ನೋ ಒಂದು ಬಹಳ ಕೊರಗಕ್ಕೆ ಶುರು ಮಾಡ್ಬಿಟ್ರು. ಆಗ ನನ್ನ ವೈಫ್ ಶೈಲಾ, ಬೋಲ್ಡ್ ಲೇಡಿ, ಅವರನ್ನ ನೋವನ್ನ ನೋಡಿ ಒಂದು ಅಲ್ಲೇ ನೆಕ್ಸ್ಟ್ ಭವಾನಿ ಲೇಔಟ್ ಅಂತ ಇದೆ, ಅಲ್ಲಿ ಒಂದು ಜಾಗನ ಅವ್ರು ಗೊತ್ತಿರೋರು ಅಭಿಮಾನಿ, ದೇವೇಗೌಡರ ಅಭಿಮಾನಿ, ಅವರಿಂದ ಕಮ್ಮಿ ಪ್ರೈಸ್ಗೆ ಸೈಟ್ ತಗೊಂಡು ಮನೆ ಕಟ್ಸಿದ್ರು. ಆಮೇಲೆ ಅದಕ್ಕೆ ಮನೆ ಕಟ್ಟೋದಿಕ್ಕೆ 6 ಜನ ಸೇರಿ ಮನೆ ಕಟ್ಟಿ 2004 ಶಿಫ್ಟ್ ಆದ್ರು. 2004 ಶಿಫ್ಟ್ ಆಗಿ ಅವರಿಬ್ಬರೇ ಇದ್ರು ಹೊಸ ಮನೆಯಲ್ಲಿ, ಇಬ್ಬರೇ. 2004 ಇಂದ 2010 ವರೆಗೂ ಇಬ್ಬರೇ ಇದ್ರು. ಇಲ್ಲಿ ಏನಾಯ್ತು, ನಮ್ಮ ವೈಫ್ ಶೈಲಾ ಮದರ್ ಇನ್ ಲಾಗೆ ಬಹಳ ಅಟ್ಯಾಚ್ಡ್, ಕ್ಲೋಸ್ಡ್. ನಾನು ಹೇಳಿದ್ನಲ್ಲ 21 years ಇದ್ವಿ, ನಾವು ಮುಂದೆ ಬೇರೆ ಹೋಗೋಣ ಅಂತ. ಅವಾಗ ನಾವು ನಮ್ದು ಓನ್ ಮನೆ ಕಟ್ಟೋದಕ್ಕೆ ಶುರು ಮಾಡಿದ್ವಿ. ಆ ಟೈಮಲ್ಲಿ ನಾವು ಅನ್ಕೊಂಡ್ವಿ, ಅವ್ರ ವಯಸ್ಸಾಗ್ತಾ ಇದೆ, ಅವ್ರು ಇದಕ್ಕೆ ಜಾಸ್ತಿ ವರ್ಷ ಅಲ್ಲಿ ಇರಕ್ಕೆ ಸಾಧ್ಯ ಇಲ್ಲ, ನಾವು ಇಲ್ಲಿ ಕರ್ಕೊಬರೋಣ ಅಂತ ಹೇಳಿ ಅವ್ರಿಗೆ ಒಂದು ಫ್ಲೋರ್ ಕಟ್ಟಿ, ಅವರು ಕನ್ಸೆಂಟ್ ತಗೊಂಡು, ನೀವು ಇಲ್ಲಿ ಬರ್ತೀರಾ, ನಾವು ಕಟ್ತೀವಿ, ಆಯ್ತು ಬರ್ತೀವಿ. ಹಾಗಾಗಿ ನಮ್ಮ ಮನೆಗೆ ಅವರು ಬಂದು ಅದು ಒಂದು ರೀಸನ್, ನಮ್ಮ ವೈಫ್ ಮದರ್ ಇನ್ ಲಾಗೆ ಬಹಳ ಕ್ಲೋಸು, ಮತ್ತೆ ಫಾದರ್ ಇನ್ ಲಾ ಪ್ರೀತಿ ಮಗಳು, ಚಿಕ್ಕ ವಯಸ್ಸಲ್ಲಿ. ಹಾಗಾಗಿ ಅವಳಿಗೂ ಅಟ್ಯಾಚ್ಮೆಂಟ್. ಹಾಗಾಗಿ ಅವಳೇ ಕರ್ಕೊಂಡು ಬಂದು ಮನೆಗೆ ಇಟ್ಕೊಂಡು ಕರೆದ್ರು, ಅವ್ರ ಮನೆಗೆ ಬಂದ್ರು. ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಅಂದಾಗ ಅವರ ದಾಂಪತ್ಯ ಜೀವನ ಸರ್, ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ, ಸಣ್ಣ ಪುಟ್ಟ ವಿಚಾರಗಳಿಗೆ ವಿಚ್ಛೇದನ ಆಗ್ತವೆ, ಗಂಡ ಹೆಂಡತಿ ನಡುವೆ ಸಾಮರಸ್ಯ ಇಲ್ಲ, ಒಬ್ರು ಆ ಕಡೆ ಪೂರ್ವಕ್ಕಿದ್ರೆ ಇನ್ನೊಬ್ರು ಪಶ್ಚಿಮ ಅನ್ನೋದ್ರ ನಡುವೆ 72 ವರ್ಷ ದಾಂಪತ್ಯ ಜೀವನ ನಡೆಸ್ತಾರೆ ಅನ್ನೋದಾದ್ರೆ ಸರ್, ಇವತ್ತು ದಾಂಪತ್ಯಕ್ಕೆ ಮಾದರಿ ಆಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಹೇಳಿ ಸರ್. ಇದಕ್ಕೆ ಕ್ರೆಡಿಟ್ ಗೋಸ್ ಟು ಇಬ್ಬರಿಗೂ ಕ್ರೆಡಿಟ್ ಹೇಳ್ತೀನಿ ನಾನು. ದೇವೇಗೌಡರು ಲಾಯಲ್ ಟು ಹಿಸ್ ವೈಫ್, ಮತ್ತೆ ಅವರು ಸಿನ್ಸಿಯರ್ ಟು ಅವರ್ ಹಸ್ಬೆಂಡ್. These are the 2 words I have to use. Sincere. ಅವರು ದೇವೇಗೌಡರು ಅವರು ಫಿಲಾಸಫಿಕಲ್ ಮ್ಯಾನ್. ಅವರು ಪ್ರೈಮ್ ಮಿನಿಸ್ಟರ್ ಆಗಿ, ಚೀಫ್ ಮಿನಿಸ್ಟರ್ ಆಗಿ ಒಂದು ಮಾಡ್ಕೊಳ್ಳಿಲ್ಲ ಅಂದ್ರೆ, ನನ್ಗೆ ಇವಾಗ ಹೇಳಿದಾಗ ಸರ್, ನನಗೆ ಆ ಸೆಂಟೆನ್ಸ್ನ ಅರಗಿಸ್ಕೊಳಕ್ಕಾಗ್ಲಿಲ್ಲ. ಪ್ರಧಾನಿ ಆಗಿದ್ದವರ ಧರ್ಮಪತ್ನಿ ನನಗೊಂದು ಮನೆ ಇಲ್ಲ ಅಂತ ಕೊರಗ್ತಿದ್ರು ಅನ್ನೋದು ಹೆಂಗೆ ಸರ್ ಅದನ್ನ ನಾವು ಅರಗಿಸ್ಕೊಳ್ಳೋದು? ಅಂತ ಕ್ಯಾರೆಕ್ಟರ್ ಅವರು.
ಅವರು ಬೇರೆಯವರಿಗೆ ಒಂದು ಮಾದರಿಯಾಗಿ ಇರಬೇಕು ನಾನು ಅಂತ ಕ್ಯಾರೆಕ್ಟರ್ ಅವರು. ಯು ಆರ್ ಸೋ ಲಾಯಲ್ ಟು ಹರ್. ಇವ್ರು ಹೇಗೆ ಅಂದ್ರೆ ಮದರ್ ಇನ್ ಲಾ, ಈ ಒಂದು ಶಿ ಇಸ್ ಎ ಫ್ರಮ್ ಎ ವಿಲೇಜ್. ಅವ್ರು ಬರೀ ಜಸ್ಟ್ ಎಲ್ ಎಸ್ ಅಂತ ಅವಾಗ ಅವ್ರ ಟೈಮಲ್ಲಿ 8th ಸ್ಟ್ಯಾಂಡರ್ಡ್ಗೆ ಎಲ್ ಎಸ್ ಅಂತ, ಲೋವರ್ ಸೆಕೆಂಡ್ರಿ ಅಂತ ಓದಿರೋದಷ್ಟೇ. ಅವರು ಬಹಳ ಈ ಪೌರಾಣಿಕ ಕಥೆಗಳನ್ನ ಕೇಳಿ ನೋಡಿ ಅದ್ರ ಬಗ್ಗೆ ಅವ್ರಿಗೆ ಬಹಳ ಬಿಲೀಫ್. ಮಾರ್ನಿಂಗ್ ಬೆಳಿಗ್ಗೆ ಎದ್ರೆ ಅವರ ಕಾಲಿಗೆ, ಅವ್ರು ಮಲಗಿದ್ದು ಸಹ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಚೆ ಬರ್ತಾ ಇದ್ದಿದ್ದ. ಅದು ಮೊದಲನೇದು. ಮತ್ತೆ ಮಾರ್ನಿಂಗ್ ಟಿಲ್ 2 o'clock, ಅದು ನೆಕ್ಸ್ಟ್ ಬರ್ತೀನಿ, 2 o'clock ಪೂಜೆ. ಒಂದು ದಿವಸನು ಅವ್ರು ಬಿಟ್ಟು ಊಟ ಮಾಡ್ತಾ ಇರ್ಲಿಲ್ಲ. ಇವರು ಅವ್ರನ್ನ ಬಿಟ್ಟು ಊಟ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಬೆಂಗಳೂರಲ್ಲಿದ್ದಾಗ, ಮನೆಯಲ್ಲಿದ್ದಾಗ, ಬೇರೆ ಊರ್ಗ್ ಹೋದಾಗ ಅದು ಆಗ್ತಾ ಇರ್ಲಿಲ್ಲ. ಇವ್ರೇನಾದ್ರು ಮೀಟಿಂಗ್ ಏನಾದ್ರು ಹೊರಗಡೆ ಹೋದಾಗ ಅದು ಆಗ್ತಾ ಇರ್ಲಿಲ್ಲ. ಮನೆಯಲ್ಲಿದ್ದಾಗ ರಾತ್ರಿ 11 ಗಂಟೆ ಆದ್ರೂ ಅವ್ರೇನಾದ್ರು ಮೀಟಿಂಗ್ ಅದು ಇದ್ರೆ ಅಲ್ಲಿವರೆಗೂ ಕಾಯ್ದು ಜೊತೆಗೆ ಊಟ ಮಾಡೋರು. ಸೊ ಅವರ ಮೈಂಡ್ ಸೆಟ್, ಅನ್ಯೋನ್ಯತೆ, ಮತ್ತೆ ಇನ್ನ ಯಾವ ವರ್ಡ್ ಯೂಸ್ ಮಾಡ್ತೀರಿ ಗೊತ್ತಿಲ್ಲ. ಹಾಗಾಗಿ ಅವರು ಒಬ್ರಿಗೊಬ್ರು ಬಿಟ್ಕೊಡೋ ಪರಿಸ್ಥಿತಿನೇ ಇರ್ಲಿಲ್ಲ. ಸೊ ಈಗಲೂ ಮೊನ್ನೆ ನನ್ನ ಆಯಸ್ಸಲ್ಲಿ ಅರ್ಧ ನೀನ್ ತಗೋಬಿಡು, ನಂದೇನ್ ಮುಂದೆ ಇದೆ, 4 ವರ್ಷ ಇದೆಯೋ 6 ವರ್ಷ ಇದೆಯೋ, ನೀನ್ ಅರ್ಧ ತಗೋಬಿಡು, ಇಬ್ರು ಒಟ್ಟಿಗೆ ಹೋಗೋಣ, ನೀನು ನನಗಿಂತ ಮುಂಚೆ ಹೋಗ್ಬೇಡ. ದೇವೇಗೌಡರ ಮಾತಾ ಈಸ್ ಪ್ರೇಯರ್. ಸೊ ಅಷ್ಟು ಅನ್ಯೋನ್ಯತೆ, ಅವ್ರ ಮೇಲೆ ಒಂದು ಪ್ರೀತಿ, ಮತ್ತೆ ದೊಡ್ಡ ಸಂಸಾರ. ಇವರೇ ಸರಿ ಇರ್ಲಿಲ್ಲ ಅಂದ್ರೆ ಬೇರೆ 6 ಫ್ಯಾಮಿಲಿ, 6 ಜನ ಮಕ್ಕಳು, ಇವ್ರು ಹೇಗಿರ್ತಾರೆ? ನಾವು ಮಾದರಿ ಆಗಿದ್ರೆ ಬೇರೆಯವರು ಚೆನ್ನಾಗೇ ಇರ್ತಾರೆ. ಅವ್ರ ಫ್ಯಾಮಿಲಿಯಲ್ಲಿ ಎಲ್ರು ಚೆನ್ನಾಗಿದೆ. ಒಂದು ಯಾವುದೇ ಒಂದು ಇಲ್ಲಿವರೆಗೆ ಕ್ಯಾಶುಯಾಲಿಟಿ ಆಗಿಲ್ಲ. ಫಸ್ಟ್ ಇದೆ ಕ್ಯಾಶುಯಾಲಿಟಿ ಅಂದ್ರೆ ಮನೆಯಲ್ಲಿ ಸಾವಾಗಿರೋದು, ಇದೇ ಫಸ್ಟ್ ಸಾವು ಮನೆಯಲ್ಲಿ. ಏನಾದ್ರು ತೀರಾ ಸಹಜ ಪ್ರೀತಿ ವಿಚಾರದಲ್ಲಿ ದೇವೇಗೌಡರು ಮತ್ತು ಚೆನ್ನಮ್ಮವ್ರು ಹೆಂಗಿದ್ರು ಅನ್ನೋದು, ಈ ಸಣ್ಣ ಪುಟ್ಟ ಜಗಳಗಳು ಬರ್ತಿರ್ಲಿಲ್ವಾ ಅವ್ರ ನಡುವೆ? ಜಗಳ ನಾನಂತೂ ನೋಡ್ಲಿಲ್ಲ. ಸಿಟ್ಟು ಮಾಡ್ಕೊಳ್ಳೋರು. ಒಂದೊಂದ್ಸಲ ನಮ್ಮ ಅತ್ತೆಯವರು ಅವ್ರ ಮೇಲೆ ಕೆಲವು ವಿಷಯಗಳಿಗೆ ಅದನ್ನ ಮೌನವಾಗಿ ಎಕ್ಸ್ಪ್ರೆಸ್ ಮಾಡೋರು, ಇವರು ಅದನ್ನ ಮೌನವಾಗಿ ಎಕ್ಸ್ಪ್ರೆಸ್ ಮಾಡೋರು. ಯಾವತ್ತೂ ಓಪನ್ ಆಗಿ ನಾನಂತೂ ನೋಡ್ಲಿಲ್ಲ. ಮುಂಚೆನೂ ಆಡಿದೆ ಹಾಗೆ ಜಗಳಾಡಿದಾರೆ ಅಂತ ನನಗೆ ಕೇಳಲಿಲ್ಲ. ಸಹಜವಾಗಿ ಹೆಂಡತಿ ಅಂದಾಗ ಸರ್, ಅದು ಹಳೆ ಕಾಲ ಇರ್ಬೋದು, ಈಗಿನ ಕಾಲ ಇರ್ಬೋದು, ಬೇಕಾಗಿರೋ ಡಿಮಾಂಡ್ಸ್ ಅಥವಾ ಬೇಡಿಕೆಗಳನ್ನ ನೇರವಾಗಿ ಹೇಳೋದು. ನೋಡಿ, ನೀವು ದೊಡ್ಡ ದೊಡ್ಡ ರಾಜಕೀಯದಲ್ಲಿ ಪೊಸಿಷನ್ಸ್ಗಳನ್ನು ತಗೊಂಡ್ರು, ನನಗೇಂತ ಒಂದು ಮನೆ ಇಲ್ಲ ಅಥವಾ ನನಗಿಂಥದ್ದು ಬೇಕು ಕೊಡಿ, ಈ ಥರದ್ದೇನು ಇರ್ತಿರ್ಲಿಲ್ವಾ? ಆ ಮನೆ ವಿಷಯಕ್ಕೆ ಇವರು ಅವರನ್ನ ಕೇಳಕ್ಕೆ ಹೋಗ್ಲಿಲ್ಲ. ಕೊರಗೋರು ಒಂದು ಸಲ ಎಕ್ಸ್ಪ್ರೆಸ್ ಮಾಡೋರು, ಒಂದು ಅಕ್ಕಿ ತನಗೋಸ್ಕರ ಒಂದು ಗೂಡು ಮಾಡ್ಕೊಳ್ಳುತ್ತೆ. ನೋಡಿ, ಸೂಕ್ಷ್ಮವಾಗಿ ಅರ್ಥ ಮಾಡಿಸೋದು. ನಮಗೆ ಅಂತ ಒಂದು ಗೂಡಿಲ್ಲ, ನಮಗೆ ನಾವು ಅಕ್ಕಿಗಿಂತ ಕಡೆ ಆದ್ವಿ ನಾವು ಇಲ್ಲಿ ಅಂತ ಎಕ್ಸ್ಪ್ರೆಸ್ ಮಾಡೋದು. ಅದಕ್ಕೆ ಅವರು ಏನೋ ಅವರು ಫಿಲಾಸಫಿಕಲ್ ಸಿದ್ಧಾಂತಗಳು, ಮನೆ ಇದು ಸುಮ್ಮನೆ ಅಂತ ಹೇಳಿದ್ರೆ ಸುಮ್ಮನೆ ನಕ್ಕೊಂಡು ಸುಮ್ಮನೆ ಬಿಡೋರು. ಅವ್ರಿಗೆ ರಾಜಕೀಯ, ಈ ಜನಗಳಿಗೆ ಏನಾರ ಮಾಡ್ಬೇಕು, ಸೊಸೈಟಿ ಅಷ್ಟೇ ತಲೆಯಲ್ಲಿ ಓಡ್ತಾ ಇದ್ದಿದ್ದು ಹೊರತು ಮನೆ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಅವ್ರಿಗೆ ಏನಿಲ್ಲ ಅವ್ರಿಗೆ ಏನಾರ ಮಾಡ್ಕೊಡ್ಬೇಕು, ಇವ್ರಿಗೆ ಅವರು ಯಾವತ್ತೂ ಯೋಚನೆ ಮಾಡಿದವರಲ್ಲ ದೇವೇಗೌಡರು. ಹಾಗಾಗಿ ಅವ್ರ ತಕ್ಕನಾಗಿ ಅವ್ರ ಹೆಂಡತಿ ನನಗೆ ಒಡವೆ ಮಾಡಿಸ್ಕೊಡ್ಲಿಲ್ಲ, ನನಗೆ ಅಬ್ರಾಡ್ ಅಲ್ಲೇ ಕರ್ಕೊಂಡು ಹೋಗ್ಲಿಲ್ಲ,
ನನಗೆ ಆಸ್ತಿ ಕೊಡಿಸ್ಲಿಲ್ಲ. ಆ ತರ ಯಾವತ್ತೂ ಇವರು, ಅವ್ರಿಗೂ ಆಸೆ ಇರ್ಲಿಲ್ಲ ಅವ್ರಿಗೆ. ಸಹಜವಾಗಿ ಆಸೆ ಅನ್ನೋದು ಯಾವ ಮನುಷ್ಯನ್ಗೆ ಇರಲ್ಲ ಸರ್, ಎಲ್ಲರಿಗೂ ಇದ್ದೇ Mostly ಇರತ್ತೆ. ಇತ್ತೇನೋ, ಅಲ್ಲಿ ನಾನ್ ನಿಮಗ್ ಕೇಳೋದು. ಅಲ್ಲ ಸಹಜವಾಗಿ ಇತ್ತು ಅನ್ಸುತ್ತೆ. ಬಟ್ ಅವರು ಇವ್ರದ ಮೈಂಡ್ ಸೆಟ್ ನೋಡ್ಕೊಂಡು ಇವರು ಯಾವತ್ತೂ ಅವ್ರಿಗೆ ನಾನು ನನ್ನ ಅನುಭವದಲ್ಲಿ ಯಾವತ್ತೂ ಅವ್ರಿಗೆ ಕೇಳಲಿಲ್ಲ, ಮತ್ತೆ ನಾವು ನೋಡ್ಲೂ ಇಲ್ಲ ಅದನ್ನ. ನಿಮ್ಗೆ ಇರ್ಬೋದು, ವ್ಯಕ್ತಿಗತವಾಗಿ ನಾನು ಕೇಳೋದು, ರಾಜಕೀಯದ ಕುಟುಂಬದಲ್ಲಿದ್ದೀನಿ, ಈ ಲಾಭ ಮಾಡ್ಕೋಬೇಕು, ನಿಮ್ಗೂ ಬರ್ಲಿಲ್ವಾ ಯೋಚನೆ? ಈಗ ನಾನು ಯಾರಾದ್ರೂ ಕೇಳಿದ್ರೆ ಹೇಳ್ತೀನಿ, ಅವರೇ ಒಂದು ಲಾಭ ಎಲೆಕ್ಷನ್ ಟೈಮಲ್ಲಿ ನಿಮಗೆ ಗೊತ್ತಿಲ್ಲ, ನನಗೆ ಫಂಡ್ ಕೊಡಿ ಅಂತ ಬೇಡ್ಕೊಳ್ಳೋರು. ಅವರೇ ಆ ಪರಿಸ್ಥಿತಿ ಇರುವಾಗ ನಾವು ಅವರನ್ನ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ? ಸೊ ನಾವು ಆತರ, ನನಗೆ ಪರ್ಸನಲಿ ನಿಮ್ಗೆ ಹೇಳ್ಬೇಕು ಅಂದ್ರೆ, ನಾನು ಇದು ಎಕ್ಸಾಗ್ರೇಷನ್ ಆಗಿ ತಗೋತಾರೇನೋ ಗೊತ್ತಿಲ್ಲ, ನನಗೂ ಆತರ ಆಸೆ ಇಲ್ಲ, ಬರ್ಲೇ ಇಲ್ಲ. ನನಗೂ ಆಸೆ ಇಲ್ಲ. ಏನಿದೆ ನನ್ನ ಪ್ರಾಕ್ಟೀಸು, ನಾವು ಏಕೆಂದ್ರೆ ಅಂತ ಎನ್ವೈರನ್ಮೆಂಟ್ ಅಲ್ಲೇ ನಾನು ಅವ್ರ ಜೊತೆನೆ ನೋಡ್ತಾ ಇದ್ನಲ್ಲ, ನನಗೂ ಮತ್ತೆ ಬೇಸಿಕಲಿ ನನ್ನ ಜೀನ್ಸ್ ಹೆಂಗಿರ್ಬೋದು, ನನಗೂ ಯಾವ್ದ್ರ ಬಗ್ಗೆ ಏನು ಮಾಡ್ಕೋಬೇಕು, ಏನಿದೆ ಅಷ್ಟೇ ಸಾಕು. ನಿಮ್ಮ ಕುಟುಂಬ ಜೊತೆ ಇವ್ರ ಒಡನಾಟ ಹೆಂಗಿತ್ತು ಸರ್? ಅಂದ್ರೆ ನಿಮ್ ತಂದೆ ತಾಯಿ ಅವ್ರ ಜೊತೆ? ಅಯ್ಯೋ, ನಮ್ಮ ತಂದೆ ತಾಯಿ ಬಹಳ ಪಾಪದ ಮನುಷ್ಯರು. ಅವರು ಬಹಳ, ನನ್ನ ತಂದೆ ಟೀಚರ್, ವೆರಿ ಇನ್ನೋಸೆಂಟ್ಸ್. ನಮ್ಮ ತಾಯಿ ಇನ್ನೋಸೆಂಟ್. ಅವರು ಚಿಕ್ಕ ವಯಸ್ಸಿಗೆ ತೀರೋದು ನಮ್ಮ ತಾಯಿ. ನಮ್ಮ ತಂದೆ ಅವ್ರಿಗೇನಂದ್ರೆ ಹಳ್ಳಿಯವರು, ಟೀಚರ್ ಆಗಿದ್ರು. ಈ ಸಂಬಂಧನೇ ಒಂದು ದೊಡ್ಡ ಸಂಬಂಧ ಅನ್ನೋದು ಒಂದು ಅವರಿಗೆ ಒಂದು ಖುಷಿ ಅವರಿಗೆ. ಅವ್ರಿಗೂ ಯಾವತ್ತು ನನ್ನ ಮಗನಿಗೆ ಇವ್ರೇನು ಮಾಡ್ಕೊಡ್ಲಿಲ್ಲ ಅಂತ ಅವ್ರಿಗೂ ಒಂದು ಆಸೆ ಬರ್ಲಿಲ್ಲ, ಭಾವನೆನೂ ಬರ್ಲಿಲ್ಲ. ಸರ್, ಆಸಿಡ್ ದಾಳಿ ಬಗ್ಗೆ ಮಾತಾಡ್ಲೇಬೇಕು ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನೋವು, ಸುಖ ದುಃಖ ಅನ್ನೋದೆಲ್ಲ ಇದ್ದೇ ಇರುತ್ತೆ. ಆದ್ರೆ ಮೊನ್ನೆ ರೇವಣ್ಣವ್ರು ಕೂಡ ಮಾತಾಡ್ಬೇಕಾಗಿದೆ, ನಾನ್ ಬಲಿಯಾಗಬೇಕಾಗಿತ್ತು, ನಮ್ಮಮ್ಮ ನನ್ನ ನೋವನ್ನು ತಗೊಂಡ್ಬಿಟ್ರು ಅಂತ ಕಣ್ಣೀರ್ ಹಾಕ್ಬಿಟ್ರು ಅಂತ ಒಂದು ಸಿಚುವೇಶನ್. ಹೆಂಗಿತ್ತು ಸರ್ ಆ ದಿನಗಳು? 3 ತಿಂಗಳು ICU ಅಂದ್ರೆ. ಆಸಿಡ್ ಏನಾಯ್ತು ಅಂದ್ರೆ, ಅವರು ಹಾಕಿದ್ದು ಅವ್ರ ತಮ್ಮನ, ದೇವೇಗೌಡ ತಮ್ಮನ ಮಗನೇ. ಅವ್ರಿಗೆ ಏನಾಯ್ತು, ಅವ್ರಿಗೇನು ಆಸ್ತಿ ಮಾಡ್ಕೊಡ್ಲಿಲ್ಲ ದೇವೇಗೌಡರು, ನಾವು ಹೀಗೆ ಬಿಟ್ವಿ, ಇದಕ್ಕೆ ಚೆನ್ನಮ್ಮನವರೇ ಕಾರಣ ಅನ್ನೋದು ಅವ್ರ ತಲೆಗೆ ಹೋಯ್ತು. ತಪ್ಪು ಕಲ್ಪನೆ. ಪಾಪ ಅವ್ರು ಯಾವತ್ತೂ ಆ ರೀತಿ ಯೋಚನೆ ಹೇಳಿದವರು ಅಲ್ಲ, ದೇವೇಗೌಡರಿಗೆ ಯೋಚನೆ ಮಾಡಿದವರು ಅಲ್ಲ. ಆ ಒಂದು ಕಲ್ಪನೆಯಲ್ಲಿ ಅವರು ಪ್ಲಾನ್ ಮಾಡ್ಕೊಂಡ್ರು, ಯಾರಿಗೂ ಗೊತ್ತಿಲ್ಲ. ಶಿವರಾತ್ರಿ ಹಬ್ಬದ ದಿವಸ ಹರದನಹಳ್ಳಿ ಶಿವನ ಟೆಂಪಲ್ ಅಲ್ಲಿ ಇವ್ರು ಹೋಗಿ ಪೂಜೆ ಮಾಡಿಸೋ ಪದ್ಧತಿ. SPG ಕವರ್ ಇತ್ತು. ಅವರು ಇವ್ರ ತಮ್ಮನ ಮಗನೇ ಅಂತ ಒಂದು ಸ್ಟೀಲ್ ಒಂದು ಚಂಬಲ್ಲಿ ಆಸಿಡ್ ನೀರ್ ತರ ತಗೊಂಬಂದ ಆಸಿಡ್ ನ ಸುರಿದ್ಬಿಟ್ಟ. ದಟ್ ಇಸ್ ಎ ವೆರಿ ನಿಮಗೆ ಗೊತ್ತಿಲ್ಲ, ಆಸಿಡ್ ಹಾಕ್ರೆ ಪೇನ್ಫುಲ್ ಅಂದ್ರೆ ಸಚ್ ಎ ಪೇನ್ಫುಲ್ ಕಂಡೀಷನ್. ಸರಿ, ಅದು ಆಂಬ್ಯುಲೆನ್ಸ್ ಶುರು ಸ್ಟಾರ್ಟ್ ಆಯ್ತಲ್ಲ. ನೀವೇ ಇದ್ರಿ ಅಲ್ಲ ಸರ್? ನಾನೇ ಇದ್ದಿದ್ದು. ನಾನೇನ್ ಮಾಡಿದೆ, ಇಲ್ಲಿಂದ ಮಲ್ಯ ಹಾಸ್ಪಿಟಲ್ ಆಂಬ್ಯುಲೆನ್ಸ್ ತಗೊಂಡೋಗಿ ಬೆಳ್ಳೂರು ಕ್ರಾಸ್ ಇಂದ, ಆ ಆಂಬ್ಯುಲೆನ್ಸ್ ಬಹಳ ಸ್ಲೋ ಬರ್ತಾ ಇತ್ತು, ಫಾಸ್ಟ್ ಆಗಿ ಕರ್ಕೊಬಂದು ಮಲ್ಯ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿಸಿ 3 ಜನ ಮಲ್ಯ ಹಾಸ್ಪಿಟಲ್ ಪ್ಲಾಸ್ಟಿಕ್ ಸರ್ಜನ್ಸ್, ಒಬ್ರು ಅಮೆರಿಕದವರು, ಒಬ್ರು ಮಡ್ರಾಸ್ ಅವರು, 5 ಜನ ಸೇರಿ ಒಂದು ಫ್ಲೋರ್ ಆದಿಕೇಶ್ವರ ಏನ್ ಮಾಡೋರು ಅಷ್ಟು ದೊಡ್ಡದಾಗಿ ಅವರು ಮಾಡಿಕೊಟ್ರು. ಒಂದು ಫ್ಲೋರ್ ನ ಪೂರ್ತಿ ಇವರಿಗೆ ಐಸೋಲೇಷನ್ ಬೇಕು. ಅದಕ್ಕೆ ಅವರಿಗೆ 96% ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ. ಯಾವ ಭಾಗ ಕಂಪ್ಲೀಟ್ ಇದೆ ಅವರಿಗೆ? ರೈಟ್ ಸೈಡ್ ಕಂಪ್ಲೀಟ್ ಅಪ್ ಟು ಹಿಪ್ ಜಾಯಿಂಟ್, ಚೆಸ್ಟ್,
ಫೇಸು ಮತ್ತೆ ತಲೆ ಅರ್ಧ ಇಷ್ಟರ್ಥ ಪೂರ್ತಿ, ಕೈ ಎಲ್ಲ. ಅವರು ಡಾಕ್ಟರ್ಗಳು ಹೇಳಿದ್ರು 96% ಅವರು ಉಳಿಯೋದು ಡೌಟು ಅಂತ ನಮಗೆ ಹೇಳಿದ್ರು. ಸರಿ, ಏನು ಮಾಡಕ್ ಆಗಲ್ಲ. ಕೆಲವರು ಸಿಂಗಾಪುರಿಗೆ ಶಿಫ್ಟ್ ಮಾಡಿ ಅಂತ, ಕೆಲವರು ಅಲ್ಲಿ ಹೇಳೋದಕ್ಕೆ ಇದೆಯಲ್ಲ, ಅದು ಸೆಂಟ್ರಲ್ ಗೌರ್ಮೆಂಟ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. SPG ಫೇಲ್ಯೂರ್ ಆಗಿತ್ತದು. ಸೊ ಅವರು ನೀವೇನು ಡಿಸಿಷನ್ ತಗೊಳ್ಳಿ ಅಂತ ಅವರು ಬಿಟ್ಬಿಟ್ರು. ಬರೀ ಫಾದರ್ ಇಲ್ಲ ಅವರು ನಂಬಿಕೆ ಇದೆ ನೀವು ಮಾಡಿ ಅಂತ ಪರ್ಮಿಷನ್ ಕೊಟ್ಟು ಸರ್ಜರಿಗಳು ಮಾಡಿ 3 ತಿಂಗಳು ಆಸ್ಪತ್ರೆನಲ್ಲೇ ಒಂದು ಫ್ಲೋರ್ನ ICU ಆಗಿ ಕನ್ವರ್ಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಚೆನ್ನಾಗಿ ಆಗಿ ಬಂದ್ರು. ಬಟ್ ಆದ್ರೆ ಅವರ ಡಿಸ್ಫಿಗರ್ಮೆಂಟ್ ಇದೆಯಲ್ಲ, ನೋಡಿದಿರಲ್ಲ, ಮುಂಚೆ ಫೋಟೋಗು ಈಗಿನ ಫೋಟೋಗು ನೋಡಿದಿರಲ್ಲ, ಡಿಸ್ಫಿಗರ್ಮೆಂಟ್ ಮತ್ತೆ ಪೇನು ಅದನ್ನೆಲ್ಲ ತಡ್ಕೊಂಡು ಬಂದ್ರು. ಬಟ್ ಒಂದೇ ಒಂದು ಈಗ ಹೇಳ್ತೀನಿ, ನಾನು ಅನ್ಕೊಂಡಿದ್ದೆ ಆ ಡಿಸ್ಫಿಗರ್ಮೆಂಟ್ ಅಲ್ಲಿ ಅವರು ಹೊರಗಡೆನೆ ಹೋಗಲ್ಲ, ಮೂಲೆ ಗುಂಪಾಗ್ತಾರೆ, ಯಾವುದೇ ಫಂಕ್ಷನ್ ಹೋಗಲ್ಲ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಆದ್ರೆ ಎಷ್ಟು ಧೈರ್ಯವಂತ ಹೆಂಗ್ಸ್ ಅಂದ್ರೆ ನೆವರ್ ಬಾದರ್ಡ್, ಬಹಳ ಗಟ್ಟಿಗಿತ್ತು. ನೆವರ್ ಬಾದರ್ಡ್. ಒಂದ್ 6 months ಆದ್ಮೇಲೆ ಫಂಕ್ಷನ್ ಹೋಗೋದಕ್ಕೆ ಶುರು ಮಾಡಿದ್ರು. ನೆವರ್ ಬಾದರ್ಡ್. ನನ್ನ ನೋಡಿ ಏನು ಆಡ್ಕೊಳ್ತಾರೆ, ಕೀಳಿರ್ಮೆ ಬರ್ಲೇ ಇಲ್ಲ. ಈವನ್ ಹುಷಾರಾಗ ಮುಂಚೆನೂ ಅದೇ ಹೇಳಿಲ್ಲ, ಯಾವ ಫಂಕ್ಷನ್ ಕರೆದ್ರು ಹೋಗಿ ಒಂದು ಕೋವಿಡ್ ಆಯ್ತು, ಯಾವುದೇ ಒಂದು ಜಾತ್ರೆ ಹೋಗೋರು, ದೇವಸ್ಥಾನ ಅಂದ್ರೆ ಹುಚ್ಚು ಅಷ್ಟು ಹೋಗೋರು, ಹೋಗಿ ಬರೋರು. ಅವರು ಅದ್ರ ಬಗ್ಗೆ ಗಮನನೇ ಇಲ್ಲ. ಅವರು ಯೋಚನೆ ಮಾಡಿದವರೆಲ್ಲ ಬೇರೆಯವರು ಆಗಿದ್ರೆ ಡಿಪ್ರೆಷನ್ ಆಗಿ ಹೋಗ್ಬಿಟ್ಟವ್ರು. ಅದ್ ನೋಡಿದ್ರೆ ಡಿಪ್ರೆಷನ್ ಹೋಗೋರು. ಆ ಒಂದು ತರ ಅವ್ರ ಮನುಷ್ಯರವರು. ಹೆಲ್ತ್ ಬಗ್ಗೆನೇ ಮಾತಾಡ್ತಿರೋದ್ರಿಂದಾಗಿ ಸರ್, ದೇವೇಗೌಡರ ಹೆಲ್ತ್ ಕಾನ್ಶಿಯಸ್ ಬಗ್ಗೆ ಹೇಳಿ. ದೇವೇಗೌಡರ ಹೆಲ್ತ್ ಒಂದು ಎಕ್ಸಾಂಪಲ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್. ನನ್ನ ಪ್ರಕಾರ ನೀವು ಹೆಲ್ತ್ ಅನ್ನ ಕಾಪಾಡ್ಕೋಬೇಕು ಅಂದ್ರೆ ದೇವೇಗೌಡರನ್ನ ಫಾಲೋ ಮಾಡ್ಬೇಕು. ನಾನು ಸಹ ನಾವೇನೋ ಸ್ವಲ್ಪ ಏನೋ ಆಸೆ ಬಂದೇನೋ ತಿಂದ್ಬಿಡ್ತೀವಿ, ಆದ್ರೆ ಅವರು ವೆರಿ ಸ್ಟ್ರಿಕ್ಟ್. ಒಂದು ಎಕ್ಸರ್ಸೈಸ್ ಅಲ್ಲಿ, 2 ಫುಡ್ ಇಂಟೇಕ್ ಅಲ್ಲಿ, ಆಮೇಲೆ ಫಾಲೋಯಿಂಗ್ ದಿ ಡಾಕ್ಟರ್ ಆರ್ಡರ್ಸ್ ಅಂಡ್ ರೆಗ್ಯುಲರ್ ಚೆಕ್ಅಪ್ಸ್. ಇಷ್ಟು ಚಾಚು ತಪ್ಪದೇನೆ. ಈಗ ಡಯಟ್ ಹೇಳ್ತೀರಿ, ನಾನು ಡಯಾಬಿಟಿಕ್ ಡಯಟ್ ಅದೇ ತಿಂತಾರೆ, ಎಷ್ಟು ಬೇಕು ಅಷ್ಟೇ. ಮತ್ತೆ ಎವ್ರಿಡೇ ಮಾರ್ನಿಂಗ್ ಒಬ್ಬ ನರ್ಸ್ ಬರ್ತಾರೆ, ಬ್ಲಡ್ ಶುಗರ್ ಆಮೇಲೆ BP ಎಲ್ಲ ವೆಯ್ಟು ಎಲ್ಲ ಚೆಕ್ ಮಾಡ್ತಾರೆ. ಮತ್ತೆ ಸಾಯಂಕಾಲ ಆಗುತ್ತೆ, ಅಯ್ಯೋ ಜಾಸ್ತಿ ಆಗಿದೆ ಶುಗರ್, ಇವತ್ತು ಕಮ್ಮಿ ತಿನ್ಬೇಕು, ಈಗ ಕಮ್ಮಿ ತಿನ್ಬೇಕು, ಆ ರೀತಿ ಯೋಚನೆ ಮಾಡ್ತಾರೆ. ಮತ್ತೆ ಈಸ್ ಎ ವೆರಿ ಗುಡ್ ಪೇಷಂಟ್. ಕೆಲವರು VIPs ಏನಾಗುತ್ತೆ ಗೊತ್ತಾ, ನೀವು ಹಾಸ್ಪಿಟಲ್ ನಾನು ನೋಡಿದ್ದೀನಿ, ಬಹಳ ಗ್ರಮಲ್ ಮಾಡ್ತಾರೆ. ದೇ ಸ್ಟಾರ್ಟ್ ಗೆಟಿಂಗ್ ಇರಿಟೇಟೆಡ್. ನೀನು ಅದು ಆಗ ಮಾಡಿದ್ರಿ. ಇವ್ರು ಪೇಷಂಟ್ ಅಂದ್ರೆ ವೆರಿ ಗುಡ್ ಪೇಷಂಟ್. ಹಂಗಾದ್ರೆ ಹೇಳಿ ಸರ್, ಈಗ ಒಂದ್ 60 ಕಳೆದ ಮೇಲೆ ಸಹಜವಾಗಿ ಅದು ಯಾರೇ ಆಗಿದ್ರು ಕೂಡ ಮಕ್ಕಳನ್ನ ಆರೈಕೆ ಮಾಡ್ದಂಗ್ ಮಾಡ್ಬೇಕಾಗತ್ತೆ ಅಂತ. ಬಟ್ ಇಲ್ಲಿ ಹಂಗಿಲ್ಲ ಅನ್ಸುತ್ತೆ. ಅವರು ಈಗ್ಲೂ ಸಹ ಈ ಜಸ್ಟ್ ಟ್ರೀಟ್ಮೆಂಟ್ ತಗೊಳ್ತಾರೆ, ಎಲ್ಲ ಆಕ್ಟಿವಿಟೀಸ್ ಮಾಡ್ತಾರೆ, ಎಲ್ಲ ವೀಲ್ ಚೇರ್ ಮೇಲೆ. ಯಾಕಂದ್ರೆ ವೀಲ್ ಚೇರ್ ಸ್ವಲ್ಪ ಅವರಿಗೆ ನಡೆಯೋದಕ್ಕೆ ಆಗಲ್ಲ ಅಂದ್ಬಿಟ್ಟು ವೀಲ್ ಚೇರ್ ಹೋಗ್ತಾರೆ. ಗೋಸ್ ಎವ್ರಿವೇರ್, ಆಲ್ ಫಂಕ್ಷನ್. ನೀವು ನೋಡಿದ್ರಿ ಇತ್ತೀಚೆಗಷ್ಟೇ ರಾಜ್ಯಸಭಾದಲ್ಲಿ ಭಾಷಣಗಳು ಮಾಡಿ ಬಂದಿದ್ದಾರೆ. ಹೌದು, ನೀರಿಗಾಗಿ ನಮ್ಮ ಕರ್ನಾಟಕದಿಂದ ಮಾತಾಡುವ ಏಕೈಕ ವ್ಯಕ್ತಿ ಅಂತ ಅವರು. ಸೊ ನೆವರ್ ಫೆಲ್ಟ್ ದಟ್ ಐ ಆಮ್ ಎ ಪೇಷಂಟ್, ನೆವರ್ ಫೆಲ್ಟ್. ಸೊ ಸಚ್ ಕೈಂಡ್ ಆಫ್ ಪರ್ಸನಾಲಿಟಿ ಅವರು. ಹೆಲ್ತ್ ಬಗ್ಗೆ ಬಹಳ ನಿಗಾ ವಹಿಸ್ತಾರೆ. ಅವ್ರನ್ನ ಗಟ್ಟಿ ಮಾಡಿರೋದು ರಾಗಿ ಮುದ್ದೆನಾ ಸರ್? ನಾನು ಹಾಗೆ ಹೇಳಿದರೆ ಅವರ ಮನಸ್ಸು. ರಾಗಿ ಮುದ್ದೆ ಈಗ ಪ್ರೆಸೆಂಟ್ ಟ್ರೆಂಡ್ ಏನಂದ್ರೆ ಕೆಲರಿಕ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಕೆಲರಿಕ್ ವ್ಯಾಲ್ಯೂ ಆಫ್ ರಾಗಿ, ರೈಸ್, ವೀಟ್ ಇಸ್ ಸೇಮ್. ಅದನ್ನ ಹೇಳಿದ್ವಿ ನಾವು. ನೀವೇನ್ ರಾಗಿನೇ ತಿನ್ಬೇಕು ಅಂತ ಇಲ್ಲ, ಯಾವ್ದು ಬೇಕಾದ್ರೂ ತಿನ್ಬೇಕು.
ಯಾಕೆ ರಾಗಿ ಮುದ್ದೆ ಅಂತ ಒಂದು ನನಗೆ ಗೊತ್ತಿರೋ ವಿಷಯ ಏನಾಯ್ತು ಗೊತ್ತಾ, ಇವರು ಡಯಾಬಿಟಿಸ್ ಶುರು ಆಯ್ತಲ್ಲ, ನೀವು ರೈಸ್ ಕಮ್ಮಿ ಮಾಡಿ, ಅವಾಗಿತ್ತು ಆ ಕಾನ್ಸೆಪ್ಟ್, ರಾಗಿ ತಿನ್ಬೇಕು, ಮತ್ತೆ ಇವ್ರ ಕಾನ್ಸ್ಟಿಪೇಷನ್ ಇತ್ತು, ಅದಕ್ಕೆ ಸೊಪ್ಪು ತಿನ್ಬೇಕು, ಫೈಬರ್ ಇರುತ್ತೆ ಅಂತ ಹೇಳೋದು. ಹಾಗಾಗಿ ಇವ್ರು ನಾನ್ ವೆಜ್ ಅನ್ನ ನಿಲ್ಸ್ಬಿಟ್ರು. ಬಿಕಾಸ್ ಫೋರ್ಸ್ ಮಾಡಿ ಎಲ್ಲಾ ಕಡೆನೂ ನಾನ್ ವೆಜ್ ಮಾಡಿ ಇಟ್ಬಿಡೋರು ಇವ್ರು, ಹೋದ್ ಕಡೆ ಎಲ್ಲ ಈಗ ಮಾಡ್ತಾರೆ ಅಂತಾನೆ ಇವರು 77 ಬಿಟ್ಬಿಟ್ರು ನಾನ್ ವೆಜ್. 77ರಲ್ಲಿ ಬಿಟ್ರು. ಸೊ ಬಿಟ್ರಲ್ಲ, ಕೊನೆಗೆ ರಾಗಿ ಮುದ್ದೆ ಸೊಪ್ಪಿನ ಸಾರು ಇವ್ರಿಗೆ ಇಷ್ಟ ಅಂದ್ಬಿಟ್ಟು ಮಾಡಿದ್ರು. ಅವರು ನಾಟ್ ದಿನೇ ಆಯ್ತು ತಿಂತೀನಿ, ಅದನ್ನೇ ತಿಂತೀನಿ ಅಂತ ತಿನ್ನಕ್ ಶುರು ಮಾಡಿ. ಮನೇಲಿ ಸರ್ ರಾಜಕೀಯ ಚರ್ಚೆ ಆಗ್ತಾ ಇತ್ತಾ? ಇದೊಂದು ಹೇಳ್ಬೇಕು, ರಾಜಕೀಯ ಚರ್ಚೆ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಇರೋರೆಲ್ಲ ರಾಜಕೀಯದವ್ರು. ಯಾರ್ಯಾರು? ಫಾದರ್ ಇನ್ ಲಾ ಕುಮಾರಸ್ವಾಮಿ ಅವರು, ರೇವಣ್ಣ, ಕುಮಾರಸ್ವಾಮಿ ಮಗ, ರೇವಣ್ಣವ್ರಿಬ್ರು ಮಕ್ಕಳು, ಮಂಜುನಾಥ್, ಭವಾನಿ ಅವರು ಮಾಡ್ತಾ ಇರ್ತಾರೆ, ಅನಿತಾ, ಎಷ್ಟು ಜನ ಆಯ್ತು? ಅಷ್ಟು ಜನ ಇರುವಾಗ ರಾಜಕೀಯ ಚರ್ಚೆಗಳು ಆಗ್ತವೆ. ಹಾಗೆ ಒಬ್ರು ಕೋಆರ್ಡಿನೇಷನ್ ಇದೆ, ಏನೋ ಒಂದು ಡಿಸಿಷನ್ ತಗೋಬೇಕು. ಎಸ್, ಒಬ್ರು ದೊಡ್ಡವ್ರು ಹೇಳಿದಕ್ಕೆ ಕೆಲವರು ಆಲ್ಮೋಸ್ಟ್ ಒಪ್ಕೊಳ್ತಾರೆ, ಎಲ್ಲರೂ ಈಗ ಮಾಡ್ಬೇಕು ಅಂತ. ಕೆಲವು ಕ್ರಿಟಿಕಲ್ ಕಂಡೀಷನ್, ಎಕ್ಸಾಂಪಲ್ 2018 ಪಾರ್ಟಿ ಬಂತು, ಯಾರ ಜೊತೆ ಹೋಗ್ಬೇಕು? ಬಿಜೆಪಿ ಜೊತೆ ಹೋಗ್ಬೇಕು, ಕಾಂಗ್ರೆಸ್ ಜೊತೆ ಹೋಗ್ಬೇಕು ಅಂತ. ಸೊ ಕುಮಾರಣ್ಣ ಮತ್ತು ದೊಡ್ಡವರು ಸೇರಿ ಚರ್ಚೆ ಮಾಡಿ ಆಯ್ತು ಈಗ ಮಾಡ್ಬೇಕು ಅಂತ, ಆ ರೀತಿ ಆಯ್ತು. ಮನೇಲಿ ಹೆಣ್ಮಕ್ಳು ಸಜೆಷನ್ಸ್ ಇರುತ್ತಾ? ಸಜೆಷನ್ ಸ್ವಲ್ಪ ಕೆಲವು ಆಸೆ ಇರುತ್ತೆ, ಸ್ವಲ್ಪ ಇಂಚ್ ಕೊಡ್ತಾರೆ, ಬಟ್ ಜಾಸ್ತಿ ಫೋರ್ಸ್ ಮಾಡಕ್ ಹೋಗಲ್ಲ ಯಾರನ್ನು. ನಿಮ್ಗೆ ಯಾವುದು ಅವ್ರಿಗೆ ಯಾವ್ದು ಸರಿ ಅದನ್ನ ಡಿಸಿಷನ್ ತಗೊಳ್ತಾರೆ ಹೊರತು ಯಾರು ಪ್ರೆಷರ್ ಹಾಕಕ್ ಹೋಗಲ್ಲ ಮನೆಯಲ್ಲಿ. ಎಲ್ರಿಗೂ ಅವ್ರ ಮೆಚುರಿಟಿಗೆ, ಅವ್ರ ವ್ಯಕ್ತಿತ್ವಕ್ಕೆ ಅವರು ಗೊತ್ತಿರುತ್ತೆ ಏನು ಡಿಸಿಷನ್ ತಗೊಂಡ್ರೆ ಕರೆಕ್ಟ್ ಅಂತ. ಅವರು ಅವರ ಅನಿಸಿಕೆ ಒಂದು ಅವರಿಗೆ ಹೇಳ್ತಾರೆ, ಬಟ್ ಯಾರು ಒತ್ತಡ 100% ಯಾರು ಹಾಕಲ್ಲ. ಮನೆಯಲ್ಲೆಲ್ಲ ಬಹುತೇಕ ರಾಜಕೀಯ ವ್ಯಕ್ತಿಗಳು ಇರೋದ್ರಿಂದಾಗಿ ಸರ್ ಪ್ಲಸ್ಸು ಇರುತ್ತೆ ಮೈನಸ್ಸು ಇರುತ್ತೆ ಜೀವನ ಅಂದಾಗ. ಪ್ಲಸ್ ಆದಾಗ ಯಾವ ತರ ತಗೋತಾ ಇದ್ರು? ಟೀಕೆ ಟಿಪ್ಪಣಿಗಳು ಬಂದಾಗ ಹೆಂಗ್ ಸ್ವೀಕಾರ ಮಾಡ್ತಾ ಇದ್ರು? ನೀವು ಪ್ಲಸ್ ಮೈನಸ್ ಕೇಳಿದ್ರೆ, ಪ್ಲಸ್ ಅಂದ್ರೆ ಪವರ್ ಇರುವಾಗ, ಮೈನಸ್ ಅಂದ್ರೆ ಪವರ್ ಇಲ್ಲದೆ ಇರುವಾಗ. ಪವರ್ ಇರುವಾಗ ಏನಂತದೆ, ಇಬ್ಬರೇ ಅದ್ರಲ್ಲಿ ಪವರ್ ಅನುಭವಿಸಿದ್ರು 3 ಜನ. ಒಂದು ಫಾದರ್ ಇನ್ ಲಾ, ಒಂದು ಕುಮಾರಣ್ಣ, ಒಂದು ರೇವಣ್ಣ. ಪವರ್ ಮಿನಿಸ್ಟರ್ ಆಗಿ, CM PM ಇವರು ಮಿನಿಸ್ಟರ್ ಆಗಿರೋದು. ಅದು ಆ ಟೈಮಲ್ಲಿ ಯಾರನ್ನು ಅವ್ರ ಹತ್ರ ಜಾಸ್ತಿ ಹೋಗಿ, ನಾನಂತೂ ನನ್ ಪರ್ಸನಲ್ ಹೇಳ್ತೀನಿ, ಕೆಲವರು ಹೋಗಿ ಏನೋ ಅಲ್ಪ ಸ್ವಲ್ಪ ಅದು ಇದು ಕೆಲಸಗಳು ಮಾಡಿಸ್ಕೋಬಹುದು. ನಾನು ಐ ವಿಲ್ ರೆಸ್ಟ್ರಿಕ್ಟ್ ಟು ಮೈ ಪ್ರೊಫೆಷನ್ ಅಂಡ್ ಮೈ ಕೆರಿಯರ್. ನಾನು ಹೋಗಿ ಯಾರನ್ನೂ ಹೋಗಿ, ನಾನು ಡೆಲ್ಲಿಲಿದ್ದೆ, ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ 6 ತಿಂಗಳು ಆಲ್ ಇಂಡಿಯಾ ಸ್ಟೂಡೆಂಟ್ ಡೆಪ್ಯುಟೇಷನ್ ಅಲ್ಲಿ ಹೋಗಿ ಡೆಲ್ಲಿಲಿದ್ದೆ. ನಾನು ಒಂದು ದಿವಸ ಅವ್ರಿಗೆ ಒಂದು ಫೇವರ್ ಕೇಳಿದವನಲ್ಲ. ಅವ್ರು ಮಾಡೋರು ಅಲ್ಲ, ಇದು ಪಾಯಿಂಟ್. ಅವ್ರು ಮಾಡೋರು ಅಲ್ಲ. ದೇವೇಗೌಡರು ಇವರು ಮಕ್ಳುಗಳು ಸ್ವಲ್ಪ ಮಾಡ್ಕೊಡ್ತಾರೆ, ದೊಡ್ಡವರು ಅದನ್ನ ಯಾರಿಗೂ ಮಾಡೋರಲ್ಲ. ಅದು ಯಾವ್ದು ಫೈನಾನ್ಷಿಯಲ್ ಬೆನಿಫಿಟ್ ಬರೋ ಅಂತದ್ದು ಯಾವ್ದು ಮಾಡೋರಲ್ಲ. ಯಾವ್ದಾದ್ರು ಬೇರೆಯವರಿಗೆ ಕೆಲಸ ಮಾಡ್ಕೊಡಿ ಅಂದ್ರೆ ಗೊತ್ತಾರೆ, ಬಟ್ ನಮಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಆ ಸಿದ್ಧಾಂತಕ್ಕೆ ಬದ್ಧರಾಗಿದ್ದಾರೆ. ಈವನ್ ಟುಡೇ ಆಲ್ಸೋ ದಟ್ ಇಸ್ ವೈ ನಾನು ಹೇಳ್ತೀನಿ, ಅಷ್ಟು ಮರ್ಯಾದೆ ಉಳಿದಿರೋದು ಅವ್ರಿಗೆ. ರಾಜಕೀಯದ ಕುಟುಂಬ ನಿತ್ಯ ಸಾವಿರಾರು ಜನ ಮನೆಗ್ ಬರ್ತಾನೆ ಇರ್ತಾರೆ. ನನಗೊಂದು ಕುತೂಹಲ, ನಿಮ್ ಪರ್ಸನಲ್ ಲೈಫ್ಗೆ ಎಂದು ಸಮಸ್ಯೆ ಆಗ್ಲಿಲ್ವಾ? ನನ್ನ ಪರ್ಸನಲ್ ಲೈಫ್, ನಾವನು ನಮ್ಮ ಬೇಸಿಕಲಿ ನನ್ನ ಕುಟುಂಬನು ರಾಜಕೀಯದಿಂದ ಬಂದಿರೋ ಕುಟುಂಬ. ಹಾಗಾಗಿ ನನ್ನ ಪರ್ಸನಲ್ ಲೈಫ್ ಏನಾಗುತ್ತೆ, ನಾವು ಈಗ ಇರೋ ಮನೆಯಲ್ಲಿ ನಂದು ಒಂದು ಬೇರೆ ಫ್ಲೋರ್ ಅಲ್ಲಿ ಒಂದು ರೂಮ್ ಇದೆ. ಬೆಳಿಗ್ಗೆ ಎದ್ದು ಬಿಟ್ಟು ಎಕ್ಸರ್ಸೈಸ್ ಮಾಡಿ ತಿಂಡಿ ತಿಂದು ಆಚೆ 9 ಗಂಟೆಗೆ ಹೋದ್ರೆ ರಾತ್ರಿ ಬರ್ತಿದ್ದೆ ಮನೆ ರಾತ್ರಿ 9 ಗಂಟೆಗೆ. ಸೊ ನಾನು ಇನ್ನೂ ಅಲ್ಲಿ ಹಾಕಿ ಹೋಗಲ್ಲ.
ಯಾರ ಮನೆಗ್ ಬಂದ್ರು ಯೋದ್ರು ಎಲ್ಲ ಅವರು ಫಾದರ್ ಇಂದ ಇರುವಾಗ ಅವ್ರು ಬರ್ತಾರೆ ಹೋಗ್ತಾರೆ ಎಲ್ಲ ಮಾಡ್ತಾರೆ. ನನಗಂತೂ ಯಾವಾಗಲೂ ಇಂಟರ್ಫಿಯರ್ ಆಗಿಲ್ಲ. ಐ ಆಮ್ ಹ್ಯಾಪಿ. ನಾನು ಅದ್ರಲ್ಲಿ ಯಾವುದೇ ತೊಂದರೆನೂ ಇಲ್ಲ ನನಗೆ. ನಾನು ಅವರಿಂದ ತೊಂದರೆ ಆಯ್ತು ಅನ್ನೋದು ಇಲ್ಲ. ಸೊ ಹಾಗಾಗಿ ಇಂಟರ್ಫಿಯರೆನ್ಸ್ ಆಗಲ್ಲ. ಹಾಸನ, ಹೊಳೆನರಸೀಪುರ, ಆಲೂರು, ಸಕಲೇಶ್ಪುರ, ಸುತ್ತಮುತ್ತ ಹಾಸನ ಬೆಲ್ಟು, ರಾಮನಗರ ಬೆಲ್ಟು, ಮಂಡ್ಯ ಅಂದಾಗ ಬಹುತೇಕ ಅವ್ರ ಮನೆಗೆ ಹೋದವರು ಖಾಲಿ ಕೈಯಲ್ಲಿ ಬಂದಿದ್ದಿಲ್ಲ ಸರ್. ಅಲ್ಲಿನ ಜನರ ಅಭಿಪ್ರಾಯ ಇದು, ಅಣ್ಣ ಇದಾರೆ ನೋಡ್ಕೋತಾರೆ ಅನ್ನೋ ಭಾವನೆ ಬಂದಿದೆ. ಈಗ ಮದರಿಂದ ಸತ್ತು ಅಷ್ಟು ಜನ ನೀವು ಕೇಳಿದ್ರಿ, ಅಷ್ಟು ಫ್ಲೋ ಬಂದು ಇವ್ರಿಗೆ ನೋಡೋದಕ್ಕೆ ಬಂದಿದ್ದಾರೆ. ಅಷ್ಟು ಮೀಡಿಯಾ ಕವರೇಜ್, ಅಷ್ಟು ಸೋಷಿಯಲ್ ಮೀಡಿಯಾ ಕವರೇಜ್ ಎಲ್ಲ ಆಯ್ತು. ರೀಸನ್ ನಿಮಗೇನು ಗೊತ್ತಾ? ನಾನು ಅನಲೈಸ್ ಮಾಡಿದೆ, ನಾನು ಪರ್ಸನಲ್ ಆಗಿ ಅನಲೈಸ್ ಮಾಡಿದೆ. ಒಬ್ಬ ಗೃಹಿಣಿ, ಅವರು ಹೊರಗಡೆ ಹೋಗಿ ಭಾಷಣ ಮಾಡಿದವರಲ್ಲ, ಸೆಲೆಬ್ರಿಟಿ ಅಲ್ಲ, ಯಾವುದೇ ರಾಜಕೀಯ ಪವರ್ ಇಲ್ಲ, ಈಗ ಸಿಟ್ಟಿಂಗ್ ಯಾವುದೇ ಪವರ್ ಇಲ್ಲ ಅವ್ರ ಹಸ್ಬೆಂಡಿಗೆ. ಅಂತವರಿಗೆ ಯಾವುದೇ ರಾಜಕೀಯ ನಾಯಕನಿಗೆ ಸಿಗದೆ ಇರೋವಷ್ಟು ಮರ್ಯಾದೆ ಜನಗಳಾಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಅಷ್ಟು ಸಿಕ್ಕಿದೆ ಅಂದ್ರೆ ಏನು ರೀಸನ್, ಯಾಕೆ ಸಿಕ್ಕಿದೆ? ನಾನೇ ಅನಲೈಸ್ ಮಾಡ್ಕೊಂಡೆ. ನಾನ್ ನೋಡಿಲ್ಲ ನನ್ನ ಲೈಫ್ ಅಲ್ಲಿ ಒಬ್ಬ ಗೃಹಿಣಿಗೆ ಇಷ್ಟು ಮರ್ಯಾದೆ, ಇಷ್ಟು ಪಬ್ಲಿಸಿಟಿ, ಇಷ್ಟು ಸಿಕ್ಕಿಲ್ಲ. ನಿಮಗೂ ಗೊತ್ತು, ನನ್ಗೂ ಗೊತ್ತು. ನಾನ್ ಜರ್ನಲಿಸ್ಟ್ ಜೊತೆನೂ ಡಿಸ್ಕಸ್ ಮಾಡಿದೆ, ಏನಿರ್ಬೋದು ಅಂತ. ಒಂದು ಎಕ್ಸಾಂಪಲ್ ಅವ್ರು ಹೇಳೋದು, ಶಿ ಈಸ್ ಎ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್, ವೆರಿ ಗುಡ್ ಗಾಡ್ಲಿ ಹ್ಯೂಮನ್ ಬೀಯಿಂಗ್. ಅವರು ಯಾವುದೇ ಒಂದು ದೋಷ ಅವ್ರ ಮನಸ್ಸಲ್ಲಿ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ಹೊಳೆನರಸೀಪುರ, ಹಾಸನ, ಇವರು ಸುತ್ತಮುತ್ತ ಊರ್ನವರೆಲ್ಲ ದೇವೇಗೌಡ ಸಿಗಲ್ಲ, ರೇವಣ್ಣವ್ರು ಸಿಗಲ್ಲ, ರಾಜಕೀಯದವ್ರು ಸಿಗಲ್ಲ, ಡೈರೆಕ್ಟ್ ಹುಡುಕೊಂಡು ಇವ್ರ ಮನೆ ಬರ್ತಾರೆ. ಎಷ್ಟ್ ಗಂಟೆಗೆ? ಬೆಳಗಿನ ಜಾವ, ಬೆಳಿಗ್ಗೆ 6 ಗಂಟೆಗೆ ಬರ್ತಾರೆ. ಅವ್ರೇನು 6 ಗಂಟೆಗೆ ಹೋದ್ರೆ ಅವ್ರೆಲ್ಲೂ ಹೋಗಿರಲ್ಲ, ಇರ್ತಾರೆ ಅಂತ ರಾಜಕೀಯ ಇರ್ತಾರೆ. ಅದೊಂದು ಅಭ್ಯಾಸ. ಬರ್ತಾರೆ, ಬಂದು ಕೇಳ್ತಾರೆ. ಇವರು ಅಮ್ಮ ಬರ್ತಾರೆ ಕೂತ್ಕೊಳ್ಳಿ ಅಂತ ಕೂರಿಸ್ತಾರೆ. ಸರಿ, ಇವರು 9 ಗಂಟೆ ರೆಡಿಯಾಗಿ ಆಚೆ ಬಂದು ಅವ್ರು ಬಂದಿದ್ದಾರೆ ಅಂತ ಹೇಳ್ತಾರೆ. ಕರ್ಸಿ ಕಾಫಿ ಕುಡಿ ಅಂತ ಹೇಳಿ ಕಾಫಿ ಕುಡಿಸ್ತಾರೆ. ಕೂತ್ಕೊಂಡೇ ಇರ್ತಾರೆ. ಕಾಫಿ ಆದ್ಮೇಲೆ ಇವರು ಪೂಜೆ, ಯಾವುದೇ ಏನೇ ಬಂದ್ರು ಫಸ್ಟ್ ಪ್ರಿಫರೆನ್ಸ್ ಪೂಜೆ ಮಾಡುತ್ತೆ. ಅಷ್ಟೇ 9 ಗಂಟೆ ಆಗತ್ತೆ. ನೋಡು, ಅವರು ಪೂಜೆ ಇದು ತಿಂಡಿ ಟೈಮ್, ತಿಂಡಿ ಬಿಟ್ಬಿಡು ಅಂತ ತಿಂಡಿ ಕೊಡಿಸ್ತಾರೆ. ಕುಳ್ತಾ ಇರ್ತಾರೆ. ಮತ್ತೆ 1 ಗಂಟೆ ಆಗುತ್ತೆ, ಪೂಜೆ ಮುಗಿಯುತ್ತೆ. ಜೊತೆಗೆ ಅವ್ರು ಅಲ್ಲಿ ಊಟ ಮಾಡ್ತಾರೆ, ಇವ್ರು ಊಟ ಕೊಡಿಸ್ತಾರೆ. ಊಟ ಕೊಡಿಸಿ ಬಂದು ಕುತ್ಕೊಂಡು ಅವ್ರು ಏನಪ್ಪ ನಿಮ್ದು, ಏನ್ ಸಮಸ್ಯೆ ಹೇಳ್ತಾರೆ. ನಿಮಗೆ ಗೊತ್ತಿಲ್ಲ ಇವ್ರಿಗೆ ಆದ್ರೆ, ಇವ್ರಿಗೆ ಗೊತ್ತಿರೋ ಏನಾರು ಆಫೀಸರ್ ಇವ್ರ ಕಡೆ ಆದ್ರೆ ಫೋನ್ ನೋಡಿ, ನಮ್ಮ ಕಡೆಯವ್ರು ಬಂದಿದ್ದಾರೆ, ದಯವಿಟ್ಟು ಏನಾರು ಒಂದು ಸಹಾಯ ಮಾಡಿ ಅಂತ ಫೋನ್ ಮಾಡಿ ಹೇಳೋದು. ಆಗ್ಲಿಲ್ಲ, ಅವನು ಚೀಟಿ ತಗೊಂಡು ಅವರು ಫಾದರ್ ಇನ್ ಲಾ ಹತ್ರ ಅಥವಾ ಮಗನ ಹತ್ರ ಕೊಟ್ಟು, ನೋಡಪ್ಪ ಇದೊಂದಿದೆ, ಕೆಲಸ ಮಾಡ್ಕೊಡು ಅಂತ. ಪ್ರತಿಯೊಬ್ಬರನ್ನು ಅಟೆಂಡ್ ಮಾಡಿದ್ದಾರೆ. ಅವ್ರು ಹೋಗುವಾಗ ತಾಂಬೂಲ ಕೊಟ್ಟು ಕಳ್ಸಿದ್ದಾರೆ. ನಾನೇನೆ ಕೆಲವು ಕೆಲ್ಸಗಳು ಊರಿಂದ ಬಂದವ್ರದ್ದು ಅವ್ರ ಹತ್ರ ಹೇಳಿ ಮಾಡ್ಸಿದೀನಿ. ಅವರಿಗೆ ಕೆಲವರು ಅಷ್ಟು ಮರ್ಯಾದೆ ಕೊಡ್ತಾರೆ, ಆಫೀಸರ್ಸ್, ಕೆಲ್ಸಗಳಾಗಿದೆ. ಇಷ್ಟೆಲ್ಲ ಅವರು ಗಾಡ್ಲಿ ನೇಚರ್ಡ್ ವುಮೆನ್, ಯಾವುದೇ ಕಲ್ಮಶ ಇಲ್ಲ ಅವ್ರ ಮನಸ್ಸಿನಲ್ಲಿ. ಅವರು ನಮ್ ಕಡೆಯವರು, ಅವರು ಬೇರೆ ಕಡೆಯವರು, ಅವರು ಆ ತರ ಕಲ್ಮಶ ಇಲ್ಲ. ಯಾವುದೇ ಧರ್ಮ ಅಥವಾ ರಿಲಿಜಿಯನ್, ಯಾವುದೇ ಪಾರ್ಟಿ ಇಲ್ವೇ ಇಲ್ಲ. ಆ ತರ ಗಾಡ್ಲಿ ನೇಚರ್ಡ್ ವುಮೆನ್. ಮತ್ತೆ ವೆರಿ ಸಿಂಪಲ್. ಯಾವುದೇ ಇವರು ಅಧಿಕಾರ ಇದೆ, ಅಧಿಕಾರ ನಾನು ಅವರ ಹೆಂಡತಿ, ಪ್ರೈಮ್ ಮಿನಿಸ್ಟರ್ ಹೆಂಡತಿ, ಸಿಎಂ ಹೆಂಡತಿ, ಸಿಎಂ ತಾಯಿ, ಯಾವುದೇ ಒಂದು ಅಹಂಕಾರ ಇಲ್ಲ, ಯಾವುದೇ ಒಂದು ದರ್ಪ ಇಲ್ಲ. ಸೊ ಹಾಗಾಗಿ ಅವರಿಗೆ ಅಷ್ಟು ಮರ್ಯಾದೆ. ಅದು ಮತ್ತೆ ಆಸಿಡ್ ಹಾಕಿ ಅವರು ಕ್ಷಮಿಸಿದ್ದಾರೆ ನೋಡಿ. ಅವರು ಆಸಿಡ್ ಹಾಕಿದ್ದ ಹುಡುಗನ ಕ್ಷಮಿಸಿ ದೊಡ್ಡ ಫಾದರ್ ಇಂದ ಅವರಿಗೆ ಬದುಕೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ.
ಇವರು ಒಂದು ಮಾತು ಅಗೇನೆಸ್ಟ್ ಮಾತಾಡಿಲ್ಲ ಅವರಿಗೆ. ಒಬ್ಬ ಯಾವುದೇ ಮನುಷ್ಯ ಆ ದ್ವೇಷ ಬರ್ಬೇಕಲ್ಲ, ಆಸಿಡ್ ಆಗದವನ್ ಮೇಲೆ ಹೌದು. ಲೈಫ್ ಪೂರ್ತಿ ಸಫರ್ ಮಾಡಿದ್ದಾರೆ. ಅವರು ದ್ವೇಷ ಬರೋದ ಬದಲು ಅವ್ರು ಮಾಡಿದ್ದಾರೆ. ಅವ್ರು ಮಾಡಿರೋದು ಕರೆಕ್ಟ್, ಅಕ್ಸೆಪ್ಟೆಡ್. ನೀವ್ ಕೇಳಿದ್ರಲ್ಲ ಅವ್ರಿಬ್ರು ಜಗಳ ಆಗಲ್ಲ ಅಂತ, ಇದೊಂದೇ ಎಕ್ಸಾಂಪಲ್ ಸಾಕು ಅವರಿಗೆ. ಅಂದ್ರೆ ಪರಿಸ್ಥಿತಿ ಜೊತೆ ಬದುಕೋದು. ಅದು ಅಕ್ಸೆಪ್ಟೆಡ್ ಫಾರ್ ಅವರ್. ಸೂಪರ್ ಸೂಪರ್. ದೊಡ್ಡವ್ರು ಏನ್ ಮಾಡ್ತಾರೆ ಅದು ಎಲ್ಲ ಅವರಿಗೆ ಅಕ್ಸೆಪ್ಟೆಡ್. ಸೊ ಅವ್ರು ಮಾಡಿ ಅಂತ ನಂಬಿಕೆ ಇದೆ ಅಂತ ಆಯ್ತು. ನಂಬಿಕೆ. ನಮ್ಮ ಯಜಮಾನ್ರು ಅವ್ರು ಮಾಡಿದ್ದೆಲ್ಲ ಸರಿ, ಅವ್ರು ಮಾಡ್ತಿರೋದೇ ಕರೆಕ್ಟ್ ಅಂತ ಅವರಿಗೆ ಅಷ್ಟು ನಂಬಿಕೆ, ಅವ್ರ ಮೇಲೆ ಅಷ್ಟು ಅಭಿಮಾನ. ಗೌಡ್ರು ಅಂತ ಅವ್ರು ಕರೆಯೋದು, ಅಥವಾ ಸಾಹೇಬ್ರು ಅಥವಾ ಗೌಡ್ರು ಅಂತ ಹೇಳ್ತಾರೆ. ಸಾಹೇಬ್ರು ಅಂತ ಅವಾಗ ಜನ ಎಲ್ಲ ಹೇಳಿ ಅವ್ರು ಮಾಡ್ತಿರೋದು ಕರೆಕ್ಟ್, ಎಲ್ಲ ಕರೆಕ್ಟ್ ಅಂದ್ಬಿಟ್ಟು ಅಕ್ಸೆಪ್ಟ್ಸ್ ಎವ್ರಿಥಿಂಗ್ ವಾಟ್ ಎವರ್ ಬಿಗ್ ಮ್ಯಾನ್ ಡೂ. ಅದು ಅವರದ ಒಂದು ವ್ಯಕ್ತಿತ್ವ. ಹಾಗಾಗಿ ಇಡೀ ಈ ಭಾಗದ ಜನ ಒಂದು ಸಲ ಸ್ಪ್ರೆಡ್ ಆದ ತಕ್ಷಣ ನಮಗೆ ಆಶ್ಚರ್ಯ, ಅಷ್ಟು ಜನ ಫ್ಲೋ ಓಲ್ ನೈಟ್ ಹೌದು ಮನೆಗೆ ಜನ ಬಂದಿದ್ದಾರೆ. ಅಲ್ಲಿ ದಾರಿನ ಹೋಗ್ಬೇಕಾದ್ರೆ ಅಷ್ಟು ಜನ, ಮೀಡಿಯಾಸ್ ಕವರೇಜ್, ಲೈವ್ ಕವರೇಜ್. ಇದು ಯಾರಿಗಾರ ಮುಂದೆನೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಒಬ್ಬ ಗೃಹಿಣಿಗೆ ರಾಜಕೀಯದವ್ರು ಸಿಗಬಹುದು, ಒಬ್ಬ ಗೃಹಿಣಿಗೆ ಈ ತರ ಸಿಗೋದು ನನಗಂತೂ ಡೌಟ್. ನಾವು ಇರೋ ತನಕಂತೂ ನೋಡಕ್ ಸಾಧ್ಯ ಇಲ್ಲ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ದೇವೇಗೌಡರ ಕುಟುಂಬ, ಚೆನ್ನಮ್ಮ ಅವರ ಜೀವನ, ನಿಮ್ಮ ಜೀವನ ಅವ್ರ ಜೊತೆ ಹೆಂಗ್ ಬೆಸ್ತು ಹೋಗಿತ್ತು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಜಿ ಟಿವಿ ಅವರಿಗೆ ನನ್ನನ್ನು ಇಲ್ಲಿ ಕರೆಸಿ ನನ್ನ ಇಂಟರ್ವ್ಯೂ ಮಾಡಿ ಎಲ್ಲ ವಿಷಯಗಳು ನನಗೆ ಏನ್ ತಿಳಿದಿದೆ ನ್ಯೂಟ್ರಲ್ ಆಗಿ ನನಗೆ ಗೊತ್ತಿರೋ ತರ ಹೇಳಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ದೇವೇಗೌಡರ ಅಳಿಯ HS ಚಂದ್ರಶೇಖರ್ ಅವರು ಭಾಗಿಯಾಗಿದ್ರು. ಬಹಳ ಮುಖ್ಯವಾಗಿ ಸಹಜವಾದಂಥ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ರಾಜಕೀಯದ ಕುಟುಂಬ, ಮಾಜಿ ಪ್ರಧಾನಿಗಳ ಕುಟುಂಬ ಅಂದ ಸಂದರ್ಭದಲ್ಲಿ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ತೀರಿ ಹೋದ ನಂತರ ದೇವೇಗೌಡರ ಜೀವನ ಏನು, ಅವರನ್ನ ಯಾವ ರೀತಿ ಆರೈಕೆ ಮಾಡಲಾಗುತ್ತೆ, ಅವರ ಕುಟುಂಬ ಹೇಗಿತ್ತು, ಈ ರೀತಿ ಹಲವಾರು ಪ್ರಶ್ನೆಗಳಿರುತ್ತೆ. ಅದನ್ನು ಸ್ವತಃ ಅವರ ಅಳಿಯ HS ಚಂದ್ರಶೇಖರ್ ಅವರು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಇವತ್ತೊಂದು ಪ್ರೌಡ್ ಫೀಲ್ ಆಗಿದೆ. ಈ ಕುಟುಂಬ ಸಮಾಜಕ್ಕೆ ಮಾದರಿಯಾಗಿ ನಿಂತುಕೊಂಡಿದೆ. ಯಾಕಂದ್ರೆ ಸ್ವಾರ್ಥದ ಪ್ರಪಂಚದಲ್ಲಿ ಸಮಾಜವೇ ನಂದು, ಸಮಾಜ ನನಗೆ ಬದುಕನ್ನು ಕೊಟ್ಟಿದೆ, ಸಮಾಜಕ್ಕೆ ನನ್ನದೇ ಆದಂತಹ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇವೇಗೌಡರು ಹೆಂಗೆ ಬದುಕಿದ್ರು, ಅವರ ಧರ್ಮಪತ್ನಿ ಚೆನ್ನಮ್ಮವರು ಹೇಗೆ ಜೀವನವನ್ನ ನಡೆಸಿದ್ರು ಅನ್ನೋದನ್ನ ನೀವೆಲ್ಲರೂ ಕೂಡ ತಿಳ್ಕೊಂಡಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.